ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ನಾವು ತಗ್ಗಿಸಿಕೊಳ್ಳುತ್ತೇವೆ. ಇದುವರೆಗೂ ನೀವು ನಮ್ಮನ್ನು ನಡೆಸಿಕೊಂಡು ಬಂದಂಥ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಕಳೆದ ವರ್ಷ ಸಂಪೂರ್ಣವಾಗಿ ನಮ್ಮನ್ನು ನಡೆಸಿದ್ದೀರಾ ದೇವರೇ. 365 ದಿನಗಳ ಕಾಲ ನಡೆಸಿದ್ದೀರಾ ದೇವರೇ. ಎಷ್ಟೋ ಅಡೆತಡೆಗಳು ಏರಿಳಿತವೂ ಇದ್ದರೂ ತಂದೆಯು ತನ್ನ ಮಕ್ಕಳನ್ನು ಹೊರುವಂತೆ ನೀವು ನಮ್ಮನ್ನು ಹೊತ್ತು ನಡೆಸಿದ್ದೀರಾ ದೇವರೇ. ಈ ಹೊಸ ವರ್ಷದ 2ನೇ ತಿಂಗಳಿಗೆ ಪ್ರವೇಶಿಸುವಂತೆ ಸಹಾಯ ಮಾಡಿದ್ದೀರಾ ದೇವರಾಗಿರುವ ಕರ್ತನು. ನೀವು ಮಾಡಿದ ಉಪಕಾರಕ್ಕೆ ನಾವು ಏನನ್ನು ಸಲ್ಲಿಸಲಿ? ರಕ್ಷಣಾ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಕೀರ್ತನಾಗಾರನು ಹೇಳಿದ ಪ್ರಕಾರ ನೀವು ಮಾಡಿದ ಉಪಕಾರಕ್ಕೆ ನಾವು ಏನನ್ನು ಸಲ್ಲಿಸಲು ಸಾಧ್ಯ ದೇವರೇ? ಪ್ರತಿಫಲವನ್ನು ಎದುರು ನೋಡದೆ ಉಪಕಾರವನ್ನು ಮಾಡಿದ್ದೀರಾ ದೇವರೇ. ನಮ್ಮಿಂದ ಏನನ್ನು ಎದುರು ನೋಡದೆ ಎಲ್ಲವನ್ನೂ ಕೂಡ ಮಾಡಿದ್ದೀರಪ್ಪ. ಕರ್ತನೆ, ನೀವೇ ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಕಳುಹಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ರೋಮಾಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಿಂದ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ಆದ್ದರಿಂದ ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾರೆ. ವಾಗ್ದಾನವೇ ನಮ್ಮನ್ನು ಜೀವಿಸುವಂತೆ ಮಾಡುತ್ತದೆ. ಕೆಲವು ಪರಿಸ್ಥಿತಿಗಳನ್ನು ನಾವು ಹಾದು ಬರುವಾಗ ನಮಗೆ ಕೊಡಲ್ಪಡುವಂಥ ವಾಗ್ದಾನವೇ ನಮ್ಮನ್ನು ಬಲಪಡಿಸುತ್ತದೆ. ಅದನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಅದು ನಮಗೆ ಸಹಾಯ ಮಾಡುತ್ತದೆ. ಯಾವ ಛಾಯೆಯೂ ಕೂಡ ಇರುವುದಿಲ್ಲ. ಹೇಗೆ ಮಾಡೋಣ, ಯಾವ ರೀತಿ ಮಾಡುವುದೇನು ಗೊತ್ತಿರುವುದಿಲ್ಲ. ಆ ಸಮಯದಲ್ಲಿ ದೇವರು ನಮಗೆ ಕೊಡುವಂಥ ವಾಕ್ಯವು ನಮ್ಮಲ್ಲಿ ನಂಬಿಕೆಯನ್ನು ಉಂಟು ಮಾಡುತ್ತದೆ. ಅದು ನಾವು ಮುಂದುವರೆದು ಪ್ರಯಾಣ ಮಾಡುವುದಕ್ಕೆ ಅದೇ ನಮಗೆ ಸಹಾಯ ಮಾಡುತ್ತದೆ. ಹಲ್ಲೆಲೂಯಾ. ಯಾವುದೇ ವಾಗ್ದಾನವಾಗಿರಲಿ, ಅದು ಈಗ ಮಾಡಿರಬಹುದು, ಮುಂಚೆ ಮಾಡಿರಬಹುದು, ಅಥವಾ ನೀವು ರಕ್ಷಣೆ ಹೊಂದಿದಂಥ ಆರಂಭದಲ್ಲಿ ಮಾಡಿರಬಹುದು, ಅಥವಾ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಿಮಗೆ ವಾಗ್ದಾನ ಮಾಡಿರಬಹುದು. ಆ ಒಂದು ವಾಗ್ದಾನವು ಆ ವಾಗ್ದಾನದ ಕುರಿತಾಗಿಯೇ ನಾವು ಇಂದು ನೋಡಲಿದ್ದೇವೆ. ನಿಮಗೆ ಮಾಡಿರುವಂಥ ವಾಗ್ದಾನವನ್ನು ನೆನಪಿಗೆ ತಂದಿಟ್ಟುಕೊಳ್ಳಿ. ಅದರ ಅಡಿಪಾಯದಲ್ಲೇ ನಾವು ಇಂದು ನೋಡಲಿದ್ದೇವೆ. ವಾಕ್ಯ ಹೇಳುತ್ತದೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಯಾವ ವಾಗ್ದಾನ ಎಂಬುದಾಗಿ ನಾವು ನೋಡುವುದಾದರೆ ಕೆಳಗಿನ ವಾಕ್ಯ ಓದುವಾಗ, ಆದ್ದರಿಂದ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಇದು ಯಾವುದರ ಕುರಿತಾಗಿ ಎಲ್ಲಿ ಬರುತ್ತದೆ ಎಂಬುದಾಗಿ ನೋಡುವುದಾದರೆ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. ಆದಿಕಾಂಡ 15:5. ಅವನನ್ನು ಹೊರಗೆ ಕರತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಹಾಗಾದರೆ ಯಾವುದರ ಕುರಿತಾಗಿ ಇಲ್ಲಿ ವಾಕ್ಯವು ಹೇಳುತ್ತದೆ ಎಂಬುದಾಗಿ ನೋಡುವುದಾದರೆ ನೀವು ರೋಮ 4ರಲ್ಲಿ ಓದುದ್ರಲ್ಲ, ಅದು ಯಾವುದರ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದರೆ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವುದನ್ನೇ ಇಲ್ಲಿ ಅವರು ಹೇಳುತ್ತಾರೆ. ಅವನು ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅಪನಂಬಿಕೆಯಿಂದ ಇರದೆ ಆ ರೀತಿ ಹೇಳಿ ಆ ನಂಬಿಕೆ ಅವನಿಗೆ ನೀತಿಯನ್ನು ಎಣಿಸಲ್ಪಟ್ಟಿತು. ಎಲ್ಲಿ ಆ ನೀತಿ ಎಂಬುದಾಗಿ ಎಣಿಸಲ್ಪಟ್ಟಿತು ಎನ್ನುವುದು ಬರುತ್ತದೆ ಅಂದರೆ ಆದಿಕಾಂಡ 15ರಲ್ಲಿ ಬರುತ್ತದೆ. ಆ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು. ಈಗ ಆಕಾಶದ ಕಡೆಗೆ ನೋಡಿ ನಕ್ಷತ್ರವನ್ನು ಲೆಕ್ಕಿಸುವುದಕ್ಕೆ ಸಾಧ್ಯವಂದರೆ ಇವತ್ತು ಕೂಡ ಲೆಕ್ಕಿಸುವುದಕ್ಕೆ ಆಗಲ್ಲ. ಇವತ್ತು ಕೂಡ ನಮ್ಮಿಂದ ಲೆಕ್ಕಿಸುವುದಕ್ಕೆ ಆಗಲ್ಲ. ಕರ್ತನೊಂದಿಗೆ ಐಕ್ಯವಾಗಿರುವಂತ ಮನುಷ್ಯ, ದೇವರ ಕುರಿತಾಗಿ ಚೆನ್ನಾಗಿ ತಿಳಿದಿರುವಂತ ಮನುಷ್ಯ, ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು ಅಂದರೆ ನೋಡುತ್ತಾನೆ. ನಕ್ಷತ್ರವನ್ನು ಲೆಕ್ಕಿಸುವುದು ನಿನ್ನಿಂದ ಆಗುವುದು, ಆ ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಈಗ ಈ ಸ್ಥಳದಲ್ಲಿ ಅಬ್ರಹಾಮನು ನಂಬಿಕೆ ಇಟ್ಟರು ಎಂಬುದಾಗಿ ನೋಡುವುದಾದರೆ ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ಏನೆಂಬುದಾಗಿ ನೋಡುವುದಾದರೆ ಓದಿರಿ, ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ಹೊತ್ತು ಮುಣುಗುತ್ತಿರುವಾಗ ಅಂದರೆ ಏನು ಅರ್ಥ ಅಂದರೆ ಇದಕ್ಕೂ ಮುನ್ನ ಅಬ್ರಹಾಮನೊಂದಿಗೆ ದೇವರು ಮಾತನಾಡಿದ್ದೆಲ್ಲ ಹಗಲಿನಲ್ಲಿ. 5ನೇ ವಾಕ್ಯದಿಂದ ದೇವರು ಅವನಿಗೆ ಈ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಹೇಗೆ ಬಾಧ್ಯಸ್ಥನಾಗಿ ಹೊಂದುವನೆಂಬುದಾಗಿ ಅವನು ಕೇಳುವಾಗ 9ನೇ ವಾಕ್ಯದಲ್ಲಿ ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ. ಇದು ಸಾಧಾರಣವಾದ ವಿಷಯವಲ್ಲ. ಯಾಕಂದರೆ ಅವನು ಎಲ್ಲವನ್ನು ಕೂಡ ಇಟ್ಟುಕೊಂಡಿರಲಿಲ್ಲ ಕೂಡಲೇ ಹೋಗಿ ಕೊಡುವುದಕ್ಕೆ. ಒಂದೊಂದನ್ನು ನೋಡಿ ನೋಡಿ ಹಿಡಿಯಬೇಕು. 3 ವರ್ಷವಾಗಿರಬೇಕು. 3 ವರ್ಷಗಳ ಆಡು, 3 ವರ್ಷಗಳ ಟಗರು, ಇದೆಲ್ಲವನ್ನು ಕೂಡ ನೋಡಿ ನೋಡಿ ಹಿಡಿಯಬೇಕು. ಎಲ್ಲವನ್ನು ಕೂಡ ತರುತ್ತಾನೆ. ಅದನ್ನು ತೆಗೆದುಕೊಂಡು ಬಂದು ಬಲಿಪೀಠದ ಮೇಲೆ ಇಟ್ಟು ಅದನ್ನು ತುಂಡು ತುಂಡಾಗಿ ಕತ್ತರಿಸಿ ಎಲ್ಲವನ್ನು ಮಾಡುವಾಗ ಹೊತ್ತು ಮುಣುಗುತ್ತದೆ. ಹಾಗಂದ್ರೆ ಏನು ಅರ್ಥ? ದೇವರು ಅಬ್ರಹಾಮನನ್ನು ಕರೆದು ಆಕಾಶವನ್ನು ನೋಡು ಎಂಬುದಾಗಿ ಹೇಳಿದ್ದು ಹಗಲಿನಲ್ಲಿ. ದೇವರು ಹೇಳಿದ್ದು ಯಾವಾಗ? ಬೆಳಗಿನ ಜಾವದಲ್ಲಿ. ಈಗ ಹೇಳುತ್ತಾರೆ ಆಕಾಶವನ್ನು ನೋಡು, ನಿನ್ನಿಂದ ಲೆಕ್ಕಿಸುವುದಕ್ಕೆ ಆದೀತೆ ಎಂದರೆ ಈಗ ನಕ್ಷತ್ರವನ್ನು ಎಣಿಸುವುದಕ್ಕೆ ಆಗಲ್ಲ ಎನ್ನುವಂಥದ್ದು 2ನೇದು, ನಕ್ಷತ್ರವೇ ಕಾಣಿಸುತ್ತಿಲ್ಲ ಎನ್ನುವಂಥದ್ದೇ ಫಸ್ಟ್.
ಅವನ ಕಣ್ಣು ಮುಂದೆ ಏನ್ ಕಾಣುತ್ತಿಲ್ಲ, ನಕ್ಷತ್ರವೇ ಕಾಣಿಸುತ್ತಿಲ್ಲ. ನಂಬಿಕೆಯ ಪ್ರಮಾಣ ಅಂದರೆ ಏನು? ನಿರೀಕ್ಷಿಸುವವುಗಳ ಮೇಲೆ ಭರವಸೆ, ಕಾಣದೇ ಇರುವಂತವುಗಳು ನಿಜವೆಂದು ತಿಳಿದುಕೊಳ್ಳುವುದು. ಹೊರಗೆ ಬಾ, ಕಣ್ಣೆತ್ತಿ ನೋಡು ಎಂದು ಹೇಳಿದಾಗ ಅವನ ಕಣ್ಣಿಗೆ ನಕ್ಷತ್ರವೇ ಕಾಣಿಸುವುದಿಲ್ಲ, ಆದರೆ ಅವನಿಗೆ ಒಂದು ನಂಬಿಕೆ ಉಂಟಲ್ಲಿ ನಕ್ಷತ್ರ ಇದೆ ಎಂಬುದಾಗಿ. ನಾನು ನಂಬುತ್ತೇನೆ, ನಿರೀಕ್ಷಿಸುವವುಗಳ ವಿಷಯದಲ್ಲಿ ಭರವಸೆ, ಕಾಣದೇ ಇರುವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು. ಇದಕ್ಕೆ ಎರಡನೇ ಪಾಯಿಂಟೇ ಈ ರೀತಿಯಾಗಿ ಸಂತಾನವಾಗುವುದು. ಈಗ ಅವನ ನಂಬಿಕೆ ಎಲ್ಲಿ ಆರಂಭವಾಗುತ್ತದೆ ಅಂದರೆ, ನಕ್ಷತ್ರವನ್ನು ನನ್ನ ಕಣ್ಣು ಕಾಣಲಿಲ್ಲ, ಆದರೆ ಅದು ಅಲ್ಲಿದೆ ಎನ್ನುವಂಥದ್ದು ನನಗೆ ಗೊತ್ತು. ಅದೇ ರೀತಿಯಾಗಿಯೇ ಕರ್ತನು ನನಗೆ ಕೊಟ್ಟಂತ ವಾಗ್ದಾನವನ್ನು ನಾನು ಇನ್ನೂ ಕೂಡ ಸ್ವತಂತ್ರಿಸಿಕೊಂಡಿಲ್ಲ, ಆದರೆ ಅದು ನಡೆಯುತ್ತದೆ ಎನ್ನುವಂಥದ್ದು ನನಗೆ ಗೊತ್ತು. ಇದುವೇ ನಂಬಿಕೆಯ ಆರಂಭ. ದೇವರು ನಿನಗೆ ಕೊಟ್ಟಿರುವಂತಹ ಯಾವುದೇ ವಾಗ್ದಾನವಾಗಿರಲಿ, ಅದರ ಮೊದಲನೆಯ ಹಂತ ಏನು? ವಾಕ್ಯ ಹೇಳುತ್ತದೆ, ರೋಮಾಪುರದವರಿಗೆ 4:20 ವಾಕ್ಯ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಅವನಿಗೆ ಅಪನಂಬಿಕೆಯೇ ಬರಲಿಲ್ಲ. ಯಾವುದರ ಕುರಿತು? ನಿನ್ನ ಸಂತಾನ ಆಕಾಶದ ನಕ್ಷತ್ರದ ಹಾಗೆ ಇರುತ್ತದೆ ಎನ್ನುವುದರ ಕುರಿತಾಗಿ. ವಾಕ್ಯ ಹೇಳುತ್ತದೆ, ಅವನು ದಿನ ಕಳೆದು ಹೋದವನಾಗಿದ್ದರು, ಸಾರಾಳು ದಿನ ಕಳೆದು ಹೋದವಳಾಗಿದ್ದಳು, ಅವನು ಅದನ್ನು ಎಣಿಸದೆ, ನನಗಿದರ ಕುರಿತಾಗಿ ಯಾವುದೇ ಚಿಂತೆ ಇಲ್ಲ ರೀ, ಅದು ಏನು ಬೇಕಾದರೂ ಆಗಿರಲಿ, ಆದರೆ ನನಗೆ ಒಂದು ಗೊತ್ತು, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಅವರು ಹೇಳಿರುವುದು ನಡೆಯುತ್ತದೆ. ಈಗ ನನ್ನ ಕಣ್ಣು ಕಾಣಲಿಲ್ಲ ಎನ್ನುವಂಥದ್ದು ಒಂದು ವಿಷಯ. ನಕ್ಷತ್ರವನ್ನು ನನ್ನ ಕಣ್ಣು ಏನ್ ಮಾಡಲಿಲ್ಲ, ನೋಡಲಿಲ್ಲ, ಆದರೆ ಇದೆ ಎಂಬುದಾಗಿ ನಾನು ನಂಬುತ್ತೇನೆ. ಇದು ಫಸ್ಟ್ ಪಾಯಿಂಟ್. ನನಗೆ ದೇವರು ವಾಗ್ದಾನ ಮಾಡಿದ್ದಾರೆ ಅಂದರೆ ನನಗೆ ಅದರ ಕುರಿತಾಗಿ ಯಾವುದೋ ಒಂದು ವಿಷಯ ಕಾಣಿಸಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ಇದೆಲ್ಲ ನಡೆಯುತ್ತದಾ ಎನ್ನುವಂತ ವಿಷಯವಲ್ಲ. ಆದರೆ ಈಗ ನಾನು ಉದಾಹರಣೆಗೆ ಹೇಳುತ್ತೇನೆ, ಅವನು ನಕ್ಷತ್ರವನ್ನು ನೋಡಲಿಲ್ಲ, ಆದರೆ ಅದಕ್ಕಿಂತ ಮುಂಚೆ ನೋಡಿರುತ್ತಾನೆ ಅಲ್ವಾ? ಅದಕ್ಕೂ ಮುಂಚೆ ಇಂದಿನ ರಾತ್ರಿಯೋ ಯಾವತ್ತೋ ಒಂದು ದಿನ ನೋಡಿರುತ್ತಾನೆ. ಈಗ ಅವನ ಮೈಂಡ್ಗೆ ಗೊತ್ತು, ಖಂಡಿತವಾಗಿಯೂ ನಕ್ಷತ್ರವು ಇದೆ, ಸೊ ನಾನು ನಂಬುತ್ತೇನೆ. ಅದೇ ರೀತಿಯಾಗಿಯೇ ದೇವರು ನಿಮಗೆ ವಾಗ್ದಾನ ಮಾಡಿದಂಥ ವಿಷಯ ಯಾವುದೇ ಬೇಕಾದರೂ ಆಗಿರಲಿ, ಅದು ಕೆಲಸದಲ್ಲಿ ಆಗಿರಬಹುದು, ಕುಟುಂಬದಲ್ಲಿ ಆಗಿರಬಹುದು, ಅಥವಾ ಮಗುವಿನ ವಿಷಯದಲ್ಲಿ ಆಗಿರಬಹುದು, ಯಾವುದೇ ಕಾರ್ಯ ಬೇಕಾದರೂ ಆಗಿರಬಹುದು, ಆ ವಾಗ್ದಾನಕ್ಕಿಂತ ಮುಂಚಿತವಾಗಿ ನಿಮಗೆ ಹೇಳಿದ್ರಲ್ವಾ, ಅಂತಹ ಒಂದು ಸಂಭವ ವಾಕ್ಯದಲ್ಲಿ ಇದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅಂತಹ ಒಂದು ಸಂಭವ ಎಲ್ಲಿರುತ್ತದೆ? ಸತ್ಯವೇದದಲ್ಲಿ ಇರುತ್ತದೆ. ಅದನ್ನು ನೀವು ನಂಬಬೇಕು, ವಿಶ್ವಾಸಿಸಬೇಕು. ಅವನು ನಕ್ಷತ್ರವನ್ನು ಮುಂಚೆ ನೋಡಿದ್ದ, ಈಗ ನೋಡಲಿಲ್ಲ. ಅವನಿಗೆ ಗೊತ್ತು ನಕ್ಷತ್ರ ಇದೆ, ಯಾಕಂದ್ರೆ ಈಗಾಗಲೇ ನಾನು ನೋಡಿದ್ದೇನೆ, ಸೊ ಆ ನಕ್ಷತ್ರದ ಕುರಿತಾಗಿ ದೇವರು ನನಗೆ ಹೇಳಿದ್ದಾರೆ. ಅದೇ ರೀತಿಯಾಗಿಯೇ ಈಗಾಗಲೇ ಸಾರಾಳಿಗೆ ಮಗುವನ್ನು ಕೊಟ್ಟಂತವರು, ಅಥವಾ ರೆಬೆಕಾಳಿಗೆ ಮಗುವನ್ನು ಕೊಟ್ಟವರು, ಎಲಿಜಬೆತಿಗೆ ಮಗುವನ್ನು ಕೊಟ್ಟಂತ ದೇವರು ನನಗೂ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಅವತ್ತು ಐಗುಪ್ತದಲ್ಲಿ ಮಾರ್ಗ ತೆರೆದು ಆಶೀರ್ವದಿಸಿದಂತಹ ದೇವರು ಇವತ್ತು ಮಾರ್ಗ ತೆರೆದು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ನಾನು ಅದನ್ನು ನೋಡಿಲ್ಲ, ಆದರೆ ಈಗಾಗಲೇ ನಡೆದದನ್ನು ನೋಡಿದ್ದೇನೆ. ಇದುವೇ ನಂಬಿಕೆಯ ಅಡಿಪಾಯ. ಅವನು ಹೇಳುತ್ತಾನೆ, ನಾನು ಇದುವರೆಗೂ ನೋಡಿಲ್ಲ, ಆದರೆ ನನ್ನಿಂದ ನಂಬುವುದಕ್ಕೆ ಸಾಧ್ಯ. ಹೇಳಿರುವ ಆತನು ಕರ್ತನು ಖಂಡಿತವಾಗಿ ಮಾಡುತ್ತಾರೆ. ಅದೇ ದೇವರೇ ನಿಮಗೂ ನನಗೂ ವಾಗ್ದಾನವನ್ನು ಮಾಡಿದ್ದಾರೆ. ಇದರಲ್ಲಿ ಎರಡನೆಯದಾಗಿ ಮುಖ್ಯವಾದ ವಿಷಯ ಏನೆಂದರೆ, ನೋಡುವಂತ ವಿಷಯ ನೆಗೆಟಿವ್ ಆಗಿರುತ್ತದೆ. ನೋಡುವಂತ ವಿಷಯ ನೆಗೆಟಿವ್ ಆಗಿದೆ. ಏನ್ ನೆಗೆಟಿವ್ ಆಗಿದೆ? ಸಾರಾಳ ಗರ್ಭ ಸತ್ತು ಹೋಯಿತು, ನನ್ನ ಶರೀರವು ಕೂಡ ಸತ್ತು ಹೋಯಿತು, ಇನ್ನು ಮುಂದೆ ಯಾವುದೇ ಮಾರ್ಗವಿಲ್ಲ. ನಾನು ಒಂದು ವಿಷಯವನ್ನು ನೋಡಲಿಲ್ಲ, ಈಗಾಗಲೇ ನಡೆದಿದೆ, ನಾನು ನಂಬುತ್ತೇನೆ, ಓಕೆ. ಆದರೆ ಈಗ ನಾನು ಸಾಧ್ಯತೆಯೇ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ, ನಡೆಯುವುದೇ ಇಲ್ಲ, ಈ ರೀತಿಯಾಗಿ ಒಂದು ಚಾನ್ಸೇ ಇಲ್ಲ. ಆದರೆ ವಾಕ್ಯ ಹೇಳುತ್ತದೆ, ಅವನು ಅಪನಂಬಿಕೆಯಿಂದ ಇರದೆ, ದೇವರ ವಾಗ್ದಾನದ ವಿಷಯವಾಗಿ ಅವನು ಏನಾಗಿರ್ಲಿಲ್ಲ, ಅವನು ಅಪನಂಬಿಕೆಯುಳ್ಳವನಾಗಿರದೆ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಸಾಧ್ಯವಾ? ಅದುವೇ ನಂಬಿಕೆ. ಕರ್ತನು ನಿಮಗೂ ನನಗೂ ನೆರವೇರಿಸುವುದಕ್ಕೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇರುತ್ತದೆ, ಎಲ್ಲವೂ ಕೂಡ ಕಣ್ಣ ಮುಂದೆ ಕರೆಕ್ಟ್ ಆಗಿ ಇರುತ್ತದೆ ಎಂದು ಹೇಳುವುದಕ್ಕೆ ಆಗುವುದೇ ಇಲ್ಲ. ಎಷ್ಟೋ ಕಾರ್ಯಗಳು ನೆಗೆಟಿವ್ ಆಗಿ ಇರುತ್ತದೆ, ದೇವರು ಹೇಳಿದ್ದಕ್ಕೆ ಆಪೋಸಿಟ್ ಆಗಿ ಇರುತ್ತದೆ. ಇದನ್ನು ಮಾಡುತ್ತೇನೆ ಅನ್ನುತ್ತಾರೆ, ಆದರೆ ಅದಕ್ಕೆ ಆಪೋಸಿಟ್ ಆಗಿ ಒಂದು ಸಂಭವ ನಡೆಯುತ್ತದೆ. ಇದನ್ನು ಕೊಡುತ್ತೇನೆ ಅನ್ನುತ್ತಾರೆ, ಅದಕ್ಕೆ ಆಪೋಸಿಟ್ ಆಗಿ ಇರುತ್ತದೆ. ಆದರೆ ಅದರ ಕುರಿತಾಗಿ ಅಪನಂಬಿಕೆಯಿಂದ ಇರದೆ ಯಾವುದನ್ನು ನಂಬಬೇಕು ಗೊತ್ತಾ? ಅವರು ಹೇಳಿದ್ದಾರಲ್ಲ, ಅದನ್ನು ನಂಬಬೇಕು ಅಷ್ಟೇನೆ. ಪರಿಸ್ಥಿತಿ ಹೀಗಿದೆಯಲ್ಲ ರೀ, ಇರ್ಲಿ ಬಿಡಿ. ನಿಮ್ಮ ಕುರಿತಾಗಿ, ನಿಮ್ಮ ಜೀವಿತದ ಕುರಿತಾಗಿ ದೇವರು ಯಾವ ವಾಗ್ದಾನವನ್ನು ಮಾಡಿದ್ದಾರೋ ಅದು ಮಾತ್ರವೇ ನೆರವೇರುತ್ತದೆ. ಅದಕ್ಕೆ ಆಪೋಸಿಟ್ ಆಗಿ ಲೋಕ ಏನ್ ಬೇಕಾದ್ರೂ ಹೇಳಲಿ. ಡಾಕ್ಟರ್ ಹೇಳಬಹುದು, ಅಷ್ಟೇನೆ, ಒಳಗೆ ಇಟ್ಟಿದ್ದಾಯ್ತು, ಪೆಟ್ಟಿಗೆ ಮುಚ್ಚಿದ್ದಾಯ್ತು, ಮಗು ಹುಟ್ಟುವುದಿನ ನಿಮ್ಮ ಲೈಫ್ ಮುಗಿಯಿತು, ಇದರೊಂದಿಗೆ 0 ಆದ್ರಿ, ಇದಾದ ನಂತರ ಏನೂ ಇಲ್ಲ ಹೇಳಲಿ. ನಾನು ಯಾವಾಗಲೂ ಹೇಳುತ್ತೇನೆ, ಅವ್ರು ಹೇಳಲಿ. ಆ ರೀತಿಯಾಗಿ ಅವರು ಹೇಳಿದ್ರೆ ಮಾತ್ರವೇ ಆ ವಾಗ್ದಾನವು ಎಷ್ಟೊಂದು ಶಕ್ತಿಯುತವಾದದೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಶರೀರ ಸಾಯದ ಅಬ್ರಹಾಮನಿಗೆ ಮಗು ಹುಟ್ಟಿದ್ರೆ ಅದು ನಾರ್ಮಲ್ ಆದ ಮಗು. ಶರೀರ ಸತ್ತು ಹೋದ ನಂತರವಾಗಿ ಮಗು ಹುಟ್ಟುತ್ತದೆ ನೋಡಿರಿ, ಅದು ವಾಗ್ದಾನದ ಮಗು, ಅದು ವಾಗ್ದಾನದ ಬಲದಿಂದ ಹುಟ್ಟಿದಂತಹ ಮಗು.
ಎಲ್ಲರೂ ಕೂಡ ಬೀಜ ಬಿತ್ತಿ ಆ ಬೀಜವು ಮೊಳೆತರೆ ಅದು ಸಾಧಾರಣವಾದ ಬೀಜ. ಬರಗಾಲದಲ್ಲಿ ಯಾರಿಗೂ ಮೊಳಕೆ ಒಡೆಯದೇ ಇದ್ದಾಗ ಈಸಾಕನಿಗೆ 100ರಷ್ಟು ಫಲ ಸಿಕ್ಕಿತು ಅಲ್ವಾ? ಅದುವೇ ವಾಗ್ದಾನದ ಪ್ರತಿಫಲ, ಆಶೀರ್ವಾದದ ಪ್ರತಿಫಲ. ಅನೇಕ ಸಮಯದಲ್ಲಿ ನಿಮಗೆ ಕೊಡಲ್ಪಡುವಂತ ವಾಗ್ದಾನವು ಅದು ಬಹಳ ದೊಡ್ಡದಾಗಿರುತ್ತದೆ, ನಂಬುವುದಕ್ಕೆ ಅಸಾಧ್ಯವಾಗಿರುತ್ತದೆ, ದೇವರು ಹೇಳುವುದನ್ನು ಅಕ್ಸೆಪ್ಟ್ ಮಾಡುವುದಕ್ಕೆ ಆಗದೇ ಇರುವಂತದ್ದಾಗಿರುತ್ತದೆ. ಕರ್ತನು ನಮಗೆ ಮಾಡುವಂತಹ ವಾಗ್ದಾನವು ಆ ಸಮಯದಲ್ಲಿ ನೆರವೇರಿಸುವುದಕ್ಕೆ ನಂಬಿಕೆಗೆ ತಕ್ಕ ಹಾಗೆ ಇರುವುದಿಲ್ಲ, ಖಂಡಿತವಾಗಿ ಇರುವುದಿಲ್ಲ. 100% ಅದಕ್ಕೆ ಆಪೋಸಿಟ್ ಆಗಿಯೇ ಇರುತ್ತದೆ. ಏನ್ ಬೇಕಾದ್ರೂ ಇರಲಿ, ಒಂದು ದಿನವೂ ಕೂಡ ದೇವರು ಮಾಡಿದಂತ ವಾಗ್ದಾನವನ್ನು ನೆರವೇರಿಸದೇ ಇರುವುದೇ ಇಲ್ಲ. ಆದರೆ ನಾವು ಮಾತ್ರ ಅಪನಂಬಿಕೆಯುಳ್ಳವರಾಗಿ ಇರಬಾರದು. ಅದರಲ್ಲಿ ಅಪನಂಬಿಕೆ ಬರಬಾರದು. ನಡೆಯುತ್ತದಾ, ನಡೆಯುವುದಿಲ್ಲವಾ, ಅವಕಾಶ ಇದೆಯಾ? ನೋಡಿ, ಅಬ್ರಹಾಮನಿಗೆ ದೇವರು ಈ ರೀತಿಯಾಗಿ ಮಾಡಿದ್ದಾರೆ. ಅದೇ ರೀತಿಯಾದಂತ ಒಂದು ಸಂಭವ ಜಕರಿಯನಿಗೆ ನಡೆಯುತ್ತದೆ. ಲೂಕ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಜಕರಿಯನಿಗೆ ಆ ರೀತಿ ನಡೆಯುತ್ತದೆ. ಆ ರೀತಿ ನಡೆಯುವಾಗ ದೇವರು ಅವನಿಗೆ ಒಂದು ಮಾತನ್ನು ಹೇಳುತ್ತಾರೆ, ಎಲಿಜಬೆತಳು ಮಗುವನ್ನು ಹೆರುವಳು. ಈಗ ನ್ಯಾಯವಾಗಿ ನೋಡುವುದಾದರೆ ಅವನು ಯಾಜಕನು, ಅವನೇ ಜನರಿಗೆ ನಂಬಿಕೆಯುಳ್ಳ ಮಾತನ್ನು ಹೇಳಬೇಕು. ಆದರೆ ಅವನೇ ಅದನ್ನು ನಂಬುವುದಿಲ್ಲ. ಅವನಲ್ಲೇ ಒಂದು ಅವಿಶ್ವಾಸ ಬಂತು. ಇದು ನಡೆಯುತ್ತದಾ, ಅವಕಾಶ ಇದೆಯಾ? ಆ ರೀತಿ ನೋಡುವಾಗ ಉಳಿದವರಿಗಾದರೂ ಸುಮ್ಮನೆ ಹಾಗೆ ಬಿಡುತ್ತಾರೆ. ಈ ಬೋಧಿಸುವವರು ಒಂದು ವೇಳೆ ಅವಿಶ್ವಾಸದಿಂದ ಇದ್ರು ಅಂತ ಇಟ್ಕೊಳ್ಳಿ, ಅವನಿಗೆ ಆ ಸ್ಥಳದಲ್ಲಿ ಒಂದು ದಂಡನೆಯನ್ನು ಕೊಟ್ಟು ಅದನ್ನು ಮಾಡುತ್ತಾರೆ. ನೀನು ಅಲ್ಲಿಯ ತನಕ ಮಾತನಾಡಬೇಡ. ನೀವು ಹಾಗೂ ನಾನು ಅವಿಶ್ವಾಸದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ವಿಶ್ವಾಸದ ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದೇವೆ. ಈ ಸತ್ಯವೇದವೆಲ್ಲವೂ ಕೂಡ ನಂಬಿಕೆಯಿಂದ ತುಂಬಲ್ಪಟ್ಟಿದೆ. ಈ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿರುವಂತ ನಿಮಗೂ ನನಗೂ ಒಂದು ಗೊತ್ತಿರಬೇಕು. ನಮಗೆ ದೇವರು ಒಂದನ್ನು ಹೇಳಿದ್ದಾರೆ, ಈಗಲೂ ಹೇಳಿದ್ದಾರೆ, ಇನ್ನು ಮುಂದೆ ಹೇಳುತ್ತಾರೆ. ನಾನು ಯಾವಾಗಲೂ ಒಂದನ್ನು ನಂಬುತ್ತೇನೆ. ನಮ್ಮನ್ನು ಯಾವಾಗಲೂ ಕೂಡ ಈ ನಂಬಿಕೆ ನಮ್ಮನ್ನು ಕರ್ತನ ಬಳಿಗೆ ಸೇರಿಸುವಂತದ್ದಾಗಿದೆ. ಆದ್ದರಿಂದಲೇ ಅವರು ಹೇಳುತ್ತಾರೆ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನು ಆಗಿದ್ದಾರೆ. ಮನುಷ್ಯ ಕುಮಾರನು ಬರುವಾಗ ನಂಬಿಕೆಯನ್ನು ಕಾಣುವರು. ಹಾಗಾದರೆ ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳಬೇಕು ಅಂದರೆ ಮೊದಲನೆಯದಾಗಿ ನಾವು ಕಾಣದೇ ಇರುವಂತದನ್ನು ಕಾಣುವವರಾಗಿರಬೇಕು. ದೇವರು ಹೇಳಿದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಾಗ ನಾವು ಅದನ್ನು ಕಾಣುವವರಾಗಿರಬೇಕು. ಎರಡನೆಯದಾಗಿ, ಕಾಣುವಂತ ವಿಷಯ ನೆಗೆಟಿವ್ ಆಗಿದ್ದರೂ ನಂಬಬೇಕು. ಇದೇ ಎರಡು ಮುಖ್ಯವಾದಂತಹ ಕಾರ್ಯ. ಎರಡನೆಯ ವಾಗ್ದಾನವನ್ನು ದೇವರು ಅಬ್ರಹಾಮನಿಗೆ ಮಾಡುತ್ತಾರೆ. ಏನು ಮಾಡುತ್ತಾರೆ ಎಂಬುದಾಗಿ ನೋಡಿರಿ. ಇಬ್ರಿಯರಿಗೆ 11ನೇ ಅಧ್ಯಾಯ 9ನೇ ವಾಕ್ಯ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಅಬ್ರಹಾಮನಿಗೆ ವಾಗ್ದಾನ ಮಾಡಲ್ಪಟ್ಟದ್ದು ಬೈಬಲ್ನಲ್ಲಿ 2 ವಿಧವಾಗಿ ಇದೆ. ಒಂದು, ಸಂತತಿಯನ್ನು ಕೊಡುತ್ತೇನೆ, ಇನ್ನೊಂದು ದೇಶವನ್ನು ಕೊಡುತ್ತೇನೆ. ಈಗ ಈ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದು ಎನ್ನುವಂಥದ್ದು ಏನು ಎಂಬುದಾಗಿ ನೋಡುವುದಾದರೆ, ಅವನು ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಬಂದಿದ್ದಾನೆ. ಅಬ್ರಹಾಮನು ಅವನು ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಬಂದಿದ್ದಾನೆ. ವಾಕ್ಯ ಏನು ಹೇಳುತ್ತದೆ? ವಾಗ್ದಾನ ಮಾಡಲ್ಪಟ್ಟ ದೇಶದಲ್ಲಿ ಎಂಬುದಾಗಿ ಇದೆ. ಹಾಗಾದ್ರೆ ಅವನಿಗೆ ವಾಗ್ದಾನ ಮಾಡಲ್ಪಟ್ಟಿದ್ದೇನಾಯಿತು? ಬಂತು. ಈಗ ಕರ್ತನು ನಮಗೆ ಹೇಳಿದಂತ ವಾಗ್ದಾನ ನೆರವೇರಿತು. ಹಾಗೆ ನಾವು ತೆಗೆದುಕೊಳ್ಳಬಹುದಾ ಎಂಬುದಾಗಿ ನೋಡುವುದಾದರೆ ಅದೇ ಅಧ್ಯಾಯ 13ನೇ ವಾಕ್ಯ ನೋಡಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ. ಹಾಗಂದರೆ ಅವರು ವಾಗ್ದಾನ ಮಾಡಿದಂಥದ್ದು ಈ ದೇಶವನ್ನಲ್ಲ, ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವೇ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ಲೌಕಿಕವಾಗಿ ವಾಗ್ದಾನ ಮಾಡಲ್ಪಟ್ಟಂತ ದೇಶ ಇದೆ, ನಾನು ಅದನ್ನು ಕೊಟ್ಟಿದ್ದೇನೆ. ಆದರೆ ಅದೇ ಸಮಯದಲ್ಲಿ ನಾನು ಇದಕ್ಕಿಂತ ಸ್ಪಿರಿಚುವಲ್ ಆಗಿರುವಂಥದ್ದನ್ನು ಅದನ್ನು ಕೊಟ್ಟಿದ್ದೇನೆ. ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ಹಾಗಾದರೆ ವಾಗ್ದಾನ ಮಾಡಲ್ಪಟ್ಟಿರುವಂತಹ ಬಹಳ ಮುಖ್ಯವಾದಂತಹ ವಿಷಯ ಏನು? ಅಲ್ಲಿ ವಾಕ್ಯ ಹೇಳುತ್ತದೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವನು ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಂತ ದೇಶದಲ್ಲಿ ಇದ್ದಾನೆ. ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಬಂದಿದ್ದಾರೆ. ಬಂದರೂ ಕೂಡ ವಾಕ್ಯ ಹೇಳುತ್ತದೆ ಅವರು ಇನ್ನೂ ಕೂಡ ವಾಗ್ದಾನದ ಫಲವನ್ನು ಹೊಂದಿಲ್ಲ. ಹಾಗಾದರೆ ಈ ಲೌಕಿಕವಾಗಿ ಮಾಡಲ್ಪಟ್ಟಂತ ವಾಗ್ದಾನದ ವಿಷಯವು ನೆರವೇರುವಂಥದ್ದು ಅದು ದೊಡ್ಡ ವಿಷಯವೇ ಅಲ್ಲ. ಇದು ದೇವರಿಗೆ ಸರ್ವೇ ಸಾಧಾರಣ. ನಮಗೆ ಇದೇ ದೊಡ್ಡದಾಗಿ ಕಾಣಿಸುತ್ತಿದೆ. ನನ್ನ ಪ್ರಕಾರವಾಗಿ ಲೋಕದಲ್ಲಿ ಬಂದು ನನಗೆ ಗೊತ್ತಿರುವ ಹಾಗೆ ಹೆಚ್ಚು ಕಮ್ಮಿ ಒಂದು 4 ಮುಖ್ಯವಾದಂಥ ವಿಷಯ ಇದೆ. ಏನಿರುತ್ತದೆ? ಒಂದು, ಒಳ್ಳೆಯ ಕೆಲಸ ಸಿಗಬೇಕೆಂದು ಇರುತ್ತದೆ. ಹೌದು ತಾನೇ? ನಮ್ಮ ಪ್ರಕಾರವಾಗಿ ಅದೇ ತಾನೇ, ಒಳ್ಳೆ ಕೆಲಸ ಸಿಗಬೇಕು. ಅದು ಸಿಕ್ಕಿದ ನಂತರವಾಗಿ ಕೆಲಸದಲ್ಲಿ ಒಳ್ಳೆ ಪ್ರಮೋಷನ್, ಒಳ್ಳೆಯ ಸಂಬಳ, ಹಾಗೆ ಹೋಗ್ಬೇಕು. ಎರಡನೇದಾಗಿ ಏನಿರುತ್ತದೆ? ಮದುವೆ ಮಾಡಬೇಕೆಂಬುದಾಗಿರುತ್ತದೆ. ಮೂರನೆಯದಾಗಿ ಮದುವೆ ಆದ ನಂತರವಾಗಿ ನಾವೇನು ಕೇಳುತ್ತೇವೆ? ಒಂದು ಮನೆ ಬೇಕೆಂದು ಕೇಳುತ್ತೇವೆ ಅಲ್ವಾ? ಕಡೆಯದಾಗಿ ಏನ್ ಕೇಳುತ್ತೇವೆ? ಒಳ್ಳೆಯ ರೀತಿಯಲ್ಲಿ ಸಾಯಬೇಕೆಂದು ಕೇಳುತ್ತೇವೆ. ಇದೇ ನಮ್ಮ ಜೀವಿತದಲ್ಲಿ ಇರುವಂತಹ 4 ಎಕ್ಸ್ಟ್ರೀಮ್ ಆಗಿ 4. ಇದು ಒಂದೊಂದು ದೇಶದಲ್ಲೂ ಕೂಡ ಪ್ರತ್ಯೇಕವಾಗಿರುತ್ತದೆ. ಇದೇನಾ ಲೈಫ್ ಅಂದ್ರೆ? ಇದೇನಾ ವಾಗ್ದಾನ ಅಂದ್ರೆ? ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದರ. ಒಳ್ಳೆಯ ಕೆಲಸ, ಒಳ್ಳೆಯ ಕುಟುಂಬ, ಒಳ್ಳೆಯ ಮನೆ, ಒಳ್ಳೆಯ ಮರಣ, ಇದನ್ನು ಹೊರತುಪಡಿಸಿ ಏನಿದೆ? ಎಕ್ಸ್ಟ್ರೀಮ್ ಆಗಿ ಇದೇ ಇದೆ. ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ಈ 4ರಲ್ಲೇ ಇರುತ್ತಾರೆ. ಈ 4ರೊಳಗೇನೆ
ಸೆಕ್ಷನ್ ABC ಆಗಿರುತ್ತದೆ ಒಳಗೆ. ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಆಶೀರ್ವದಿಸಲ್ಪಡಬೇಕು, ಇನ್ನೂ ಬ್ರಾಂಚಸ್ಗಳು ಬೇಕು, ಇನ್ನೂ ಸ್ವಲ್ಪ ಸಂಬಳ ಪ್ರಮೋಷನ್ ಬೇಕು ಎಂಬುದಾಗಿ ಇದು ಅದರೊಳಗಿರುತ್ತದೆ. ಒಳ್ಳೆಯ ಕುಟುಂಬ ಅಂದಾಗ ಮಕ್ಕಳು, ಸೊಸೆ, ಆನಂತರವಾಗಿ ಮೊಮ್ಮಕ್ಕಳು, ಈ ರೀತಿಯಾಗಿ ಕುಟುಂಬದ ಒಳಗೆ ಇರುತ್ತದೆ. ಆನಂತರವಾಗಿ ಮನೆಯ ಒಳಗೆ ಸೊತ್ತು, ಆಸ್ತಿ ಪಾಸ್ತಿ, ಕಾರು, ಈ ರೀತಿಯಾಗಿ ಇರುತ್ತದೆ. ಕಡೆಯದಾಗಿ 60 ವರ್ಷವಾದ ನಂತರವಾಗಿ ಬೇರೆ ಏನು ಬೇಡ, ಒಳ್ಳೆಯ ರೀತಿಯಲ್ಲಿ ಸಾಯಬೇಕು. ನಮ್ಮ ಜೀವಿತದಲ್ಲಿ 4 ವಿಷಯವೇ ಇರುತ್ತದೆ. ಇದನ್ನು ದಾಟಿ ಬೇರೆ ಏನೂ ಇರುವುದಿಲ್ಲ. ಹಾಗಾದ್ರೆ ದೇವರು ವಾಗ್ದಾನ ಮಾಡಿದ್ದು ಇದಕ್ಕಾಗಿಯಾ? ಇಷ್ಟೇನ ಒಟ್ಟಾಗಿ ಅಂದರೆ ಇದೆಲ್ಲದಕ್ಕೂ ಕೂಡ ಸ್ಪಿರಿಚುವಲ್ ಆದ ವರ್ಷನ್ ಇದೆ. ಅಬ್ರಹಾಮನಿಗೆ ಮಗುವನ್ನು ವಾಗ್ದಾನ ಮಾಡಿದರು, ಆ ಮಗುವಲ್ಲ, ಆ ಮಗು ಕ್ರಿಸ್ತನೇ. ನಾವು ಈಸಾಕನನ್ನು ನೋಡುತ್ತಾ ಇದ್ದೇವೆ, ಆದರೆ ಸ್ಪಿರಿಚುವಲ್ ವರ್ಷನ್ ಯಾರು? ಕ್ರಿಸ್ತನು. ಅದೇ ರೀತಿಯಾಗಿ ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತಾನೆ. ಅವರಿಗೆ ಅರ್ಥವಾಯಿತು ಈ ದೇಶ ಅಲ್ಲ ಎಂಬುದಾಗಿ. ಕಾನಾನ್ಗೆ ಬಂದರು, ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಬಂದರು. ಅಲ್ಲಿ ಅವರು ಹೇಳುತ್ತಾರೆ, ಅದನ್ನೆಲ್ಲ ಅದಕ್ಕಿಂತ ಉತ್ತಮವಾದ ಪರಲೋಕದ ದೇಶ. ಅದಕ್ಕಾಗಿ ಅವರು ಕಾದಿದ್ದರು. ಹಾಗಾದ್ರೆ ವಾಗ್ದಾನ ಮಾಡಿರುವಂತದ್ದು ಮೊದಲನೆಯದಾಗಿ ಆ ವಾಗ್ದಾನವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ನಾವೇನ್ ಮಾಡಬೇಕು? ಕಾದಿರುವವರಾಗಿ ಇರಬೇಕು. ಅದು ಲೌಕಿಕವಾಗಿರಬಹುದು ಅಥವಾ ಸ್ಪಿರಿಚುವಲ್ ಆಗಿರಬಹುದು. ಕರ್ತನು ನಿಮಗೆ ವಾಗ್ದಾನ ಮಾಡಿದ್ದಾರಾ? ಆ ವಾಗ್ದಾನಕ್ಕೆ ಯು ಮಸ್ಟ್ ವೇಟ್. ಒಂದು ಟೈಮ್ ಫ್ಯಾಕ್ಟರ್ ಇದೆ. ಅದಕ್ಕೆ ಏನಿದೆ? ಒಂದು ನಿರ್ದಿಷ್ಟವಾದ ಕಾಲಘಟ್ಟ ಇದೆ. ಆ ಕಾಲಘಟ್ಟದಲ್ಲಿ ಅದು ನೆರವೇರುತ್ತದೆ. ನಮ್ಮ ಪ್ರಕಾರ 2025ರಲ್ಲಿ ನೀನು ಬಾಲವಾಗದೆ ತಲೆಯಾಗುತ್ತೀಯ ಅಂದರೆ ನಮಗೆ 2025ರಲ್ಲಿ ಆ ರೀತಿ ಆಗ್ಬೇಕೆಂಬುದಾಗಿ ಆ ರೀತಿ ನೆನೆಸುತ್ತೇವೆ ತಾನೆ. ಯಾಕಂದ್ರೆ ಇದು 2025ನೇ ವಾಗ್ದಾನ ಅಂದುಕೊಳ್ಳುತ್ತೇವೆ. ಕರ್ತನು ಒಂದು ವಾಗ್ದಾನ ಮಾಡಿದ್ದಾರಂದ್ರೆ ಅದು ನೆರವೇರುವುದಕ್ಕೆ ಒಂದು ಸಮಯ ಇದೆ, ಒಂದು ಕಾಲಘಟ್ಟ ಇಟ್ಟಿದ್ದಾರೆ. ಅದನ್ನು ನೆರವೇರಿಸುವ ತನಕ ಅವರು ನಿದ್ರಿಸುವುದಿಲ್ಲ. ನೆರವೇರಿಸುವ ತನಕ ಏನ್ ಮಾಡುವುದಿಲ್ಲ. ಆ ರೂತಳು ಹಾಗೂ ಬೋವಾಜನ ಸಂಭವದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಅಲ್ವಾ? ಆ ಮನುಷ್ಯನು ತಾನು ಹೇಳಿದ್ದನ್ನು ನೆರವೇರಿಸುವ ತನಕ ಅವನು ವಿಶ್ರಮಿಸಿಕೊಳ್ಳುವುದೇ ಇಲ್ಲ. ರೂತಳು ಮಲಗುತ್ತಾಳೆ, ಕೇಳುವುದಕ್ಕಾಗಿ ಬಂದ ಅವಳು ಮಲಗುತ್ತಾಳೆ. ಹೇಳಿದಂತವರು ಮಲಗುವುದಿಲ್ಲ. ವಾಗ್ದಾನ ಮಾಡಿದ ಆತನು ಅದನ್ನು ನೆರವೇರಿಸುವ ತನಕ ಅವರು ತೂಕಡಿಸುವುದಿಲ್ಲ. ಹಾಗಾದ್ರೆ ನಿಮಗೆ ಒಂದು ಗೊತ್ತಿರಬೇಕು, ದೇವರು ಹೇಳಿದ್ದಾರಾ? ಅದು ನೆರವೇರುವ ತನಕ ನಾನು ಕಾದಿರುತ್ತೇನೆ ಅಷ್ಟೇನೆ. ಜಸ್ಟ್ ವೆಯ್ಟ್. ಆದರೆ ನಮಗೆ ಇಂದು ಕಾದಿರುವಂತ ಅನುಭವ ಇಲ್ಲ. ನಾವು ನಡುವೆ ಏನ್ ತಂದಿದ್ದೇವೆ ಗೊತ್ತಾ? ನಾವೇ ಆ ವಾಗ್ದಾನ ನೆರವೇರುವುದಕ್ಕೆ ಏನ್ ಮಾಡುತ್ತೇವೆ? ನಮ್ಮಿಂದ ಆಗುವಂತ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ. ದೇವರು ಹೇಳುತ್ತಾರೆ, ನೀನು ಸುಮ್ಮನಿದ್ದರೆ ಸಾಕು, ನಾನು ಮಾಡುತ್ತೇನೆ. ನಮ್ಮಿಂದ ಇರಲಿಕ್ಕಾಗದೇ ಇರುವಂತ ಒಂದೇ ಒಂದು ಕೆಲಸ ಸುಮ್ಮನೆ ಇರುವಂತದ್ದು. ಅನೇಕ ವಾಗ್ದಾನಗಳನ್ನು ನಾವು ಸುಮ್ಮನಿರುವಾಗ ದೇವರು ಅದನ್ನು ಮಾಡುತ್ತಾರೆ. ಆದರೆ ಅವರು ಏನೋ ಒಂದನ್ನು ಮಾಡುವುದಕ್ಕೆ ಹೇಳಿರುತ್ತಾರೆ, ನೀವು ಅದನ್ನು ಮಾಡಿದ್ರೆ ಸಾಕು. ಈಗ ದೇವರು ಹೇಳುತ್ತಾರೆ ಅಬ್ರಹಾಮನಿಗೆ, ನೀನು ಕಾನಾನ್ ದೇಶಕ್ಕೆ ಹೋಗು ಎಂದು. ಹೋಗಬೇಕು, ಅದನ್ನು ನಾವು ಮಾಡಬೇಕು. ನಮಗೆ ದೇವರು ಹೇಳಿದಂತ ವಾಗ್ದಾನವನ್ನು ಅವರೇ ನೆರವೇರಿಸಿ ಕೊಡುತ್ತಾರೆ. ಅಲ್ಲಿಯ ತನಕ ನಮಗೆ ಕಾದಿರುವಂತ ಅನುಭವ ಇರಬೇಕು. ಅದೇ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಏನೆಂದರೆ ಕಾದಿರುವಂತ ಅನುಭವ. ಇಂದು ನಮಗೆ ಕಾದಿರುವಂತ ಅನುಭವ ಇಲ್ಲ. ಅನೇಕ ಸಮಯದಲ್ಲಿ ನಾವು ಅದನ್ನು ಮಿಸ್ ಮಾಡುತ್ತೇವೆ ಅಥವಾ ಅವಸರಪಟ್ಟು ಏನೋ ಒಂದನ್ನು ಮಾಡುತ್ತೇವೆ. ಈಗ ಏನಾಗುತ್ತದೆ ಅಂದ್ರೆ, ನೀವು ಅವಸರಪಟ್ಟು ಮಾಡಿದ್ರೆ ದೇವರ ವಾಗ್ದಾನವನ್ನು ನೆರವೇರಿಸುತ್ತಾರೆ. ನೀವು ಅವಸರಪಟ್ಟು ಮಾಡಿದ್ದರಿಂದ ಅದಕ್ಕೆ ಒಂದು ಡಿಸ್ಟೆನ್ಸ್ ಅಥವಾ ಒಂದು ಟೈಮ್ ಆಗುತ್ತದೆ. ಮತ್ತೆ ಅದನ್ನು ಸರಿಪಡಿಸಿಯೇ ಕರ್ತನು ಮಾಡುತ್ತಾರೆ. ಈಗ ಕಾನಾನನ್ನು ದೇವರು ವಾಗ್ದಾನ ಮಾಡಿದ್ರು ಇಸ್ರಾಯೇಲರಿಗೆ. 3 ದಿನದಲ್ಲಿ ಹೋಗಬೇಕಾದ ಸ್ಥಳವೇ ಅದು. ದೇವರು ವಾಗ್ದಾನ ಮಾಡಿದ್ರು. ಇವರು ಹೋಗಿ ಕಾನಾನನ್ನು ಸುತ್ತಿ ಬಂದು ಸಮಸ್ಯೆ ಮಾಡಿದ್ರು. ದೇವರು ಸುತ್ತಿ ಬರುವುದಕ್ಕೆ ಹೇಳಲಿಲ್ಲ, ಸಮಸ್ಯೆಗೆ ಗುರಿಯಾದರು. ಈಗ ಕರ್ತನು ಹೇಳುತ್ತಾರೆ 40 ವರ್ಷ ಸುತ್ತಿ ಬನ್ನಿ ಎಂಬುದಾಗಿ. ಈಗ ಯಾಕೆ ದೇವರು ಸುತ್ತುವುದಕ್ಕೆ ಹೇಳಿದ್ರು? ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಅವರನ್ನು ಹೋಗಿ ಸೇರಿಸುವುದಕ್ಕೆ. ಆ ವಾಗ್ದಾನ ಮಾಡಲ್ಪಟ್ಟ ದೇಶವನ್ನು ವಾಗ್ದಾನ ಮಾಡಿದ್ದೇ ಸೇರಿಸುವುದಕ್ಕಾಗಿ, ಕನ್ಫರ್ಮ್ ಆಗಿ ನೆರವೇರಿಸುತ್ತಾರೆ. ಆದರೆ ಇವರು ಮಾಡಿದ ತಪ್ಪಿನ ನಿಮಿತ್ತವಾಗಿ 40 ವರ್ಷ ಟೈಮ್ ಆಯಿತು. ಅದೇ ರೀತಿಯಾಗಿಯೇ ಕರ್ತನು ಅನೇಕ ಸಮಯದಲ್ಲಿ ನಮಗೆ ವಾಗ್ದಾನವನ್ನು ಮಾಡಿರುತ್ತಾರೆ. ಅದನ್ನು ಅವರು ನೆರವೇರಿಸುವ ತನಕ ಕಾದಿರಬೇಕು. ನಾವು ನಡುವೆ ನಮ್ಮ ಮೆದುಳನ್ನು ಬಹಳ ಯೂಸ್ ಮಾಡುತ್ತೇವೆ. ನಾವು ಭಯಂಕರವಾಗಿ ಕೆಳಗೆ ಇಳಿದು ಆಗ್ ಮಾಡಬಹುದಾ, ಈಗ ಮಾಡಬಹುದಾ? ನಾವು ಮಾಡಿ ತಪ್ಪು ಮಾಡುವುದಕ್ಕಿಂತಲೂ ಅನೇಕ ಸಮಯದಲ್ಲಿ ನಮ್ಮ ಕ್ರಿಯೆಯ ಮೂಲಕವಾಗಿ ತಪ್ಪು ಮಾಡುತ್ತೇವೆ. ನಾವು ಸುಮ್ಮನೆ ಇದ್ರೇನೆ ಕರೆಕ್ಟ್ ಆಗಿರುತ್ತದೆ. ನಾನು ಅನೇಕ ಸಮಯದಲ್ಲಿ ನಮ್ಮ ಸೇವೆಯಲ್ಲಿ ಯಾವುದೇ ಒಂದು ವಿಷಯವನ್ನು ಮಾಡುವ ಮುನ್ನ 100 ಸಾರಿ ಯೋಚನೆ ಮಾಡುತ್ತೇನೆ. ದೇವರ ಬಳಿ ಕೂಡ 2-3 ಸಾರಿ ಕೇಳುತ್ತೇನೆ. ನಾನು ಅದರ ಕುರಿತಾಗಿ ಚಿಂತಿಸುವುದೇ ಇಲ್ಲ. ದೇವರು ಅದನ್ನು ಹೇಳಿಕೊಟ್ಟಿದ್ದಾರೆ. ನೀನು ಕನ್ಫರ್ಮ್ ಎಷ್ಟು ಸಾರಿ ಬೇಕಾದ್ರೂ ಮಾಡಿಕೋ. ಹನಿ ಬೀಳುತ್ತದ, ಭುಜದ ಮೇಲೆ ಮಾತ್ರ ಬೀಳಬಾರದು, ಆನಂತರ ಭುಜದ ಮೇಲೆ ಮಾತ್ರ ಬೀಳಬೇಕು. ಯಾವುದೇ ಗುರುತನಾದ್ರೂ ಬೇಕಾದ್ರೂ ಕೇಳಿ. ಆದರೆ ಆರಂಭಿಸಿದ ನಂತರವಾಗಿ ಮಾತ್ರ ನಿಲ್ಲಿಸುವುದಿಲ್ಲ. ಕನ್ಫರ್ಮ್ ಆಯ್ತು ಅಂದರೆ. ಆದರೆ ಆರಂಭಿಸುವುದಕ್ಕಿಂತ ಮುನ್ನ ನೀವು ಅನೇಕ ಸಾರಿ ಯೋಚನೆ ಮಾಡಬೇಕು. ಕೆಲವು ಸಮಯದಲ್ಲಿ ನಾವು ಅದನ್ನು ಮಾಡುತ್ತಿಲ್ಲ. ಆಗ ಟೈಮ್ ತೆಗೆದು ಯೋಚನೆ ಮಾಡೋಣ, ದೇವರೇ ಕೊಟ್ಟಿದ್ದಾರಾ, ಒಂದ್ಸಾರಿ ಕನ್ಫರ್ಮ್ ಮಾಡಿಕೊಳ್ಳೋಣ. ಅದೆಲ್ಲ ಇಲ್ಲ. ಅನೇಕ ಸಾರಿ ಯೋಚನೆ ಮಾಡದೇನೆ ದೇವರು ಹೇಳುತ್ತಾರೆ, ನಿನಗೆ ಸರಿಯಾದ ಸಮಯ ಬರುತ್ತದೆ, ಸರಿಯಾದ ಕಾರ್ಯ ಮಾಡುತ್ತೇನೆ, ನಾನು ಮಾಡುತ್ತೇನೆ, ನೀನು ತಾಳ್ಮೆಯಿಂದ ಇರು. ಅರ್ಜೆಂಟು. ಏನು ಅರ್ಜೆಂಟು? ಯಾಕೆ ಈ ರೀತಿ?
ಕೊಡುವುದಕ್ಕಿಂತ ಮುಂಚೆ ಯೋಚನೆ ಮಾಡುವುದಿಲ್ಲ. ದೇವರು ಹೆಚ್ಚಿಸುತ್ತೇನೆ ಎಂದು ಹೇಳಿದ್ದಾರೆ, ಹೆಚ್ಚಿಸುತ್ತಾರೆ, ಬರಲಿ. ಅವರಿಗೆ ಗೊತ್ತಿಲ್ವಾ ಯಾವಾಗ ಏನ್ ಮಾಡಬೇಕು ಎಂಬುದಾಗಿ. ಅವನು ಆ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕಾಗಿ ಕಾದಿದ್ದನು. ಫಸ್ಟ್ ಕಾದಿರುವಂತ ಅನುಭವ. ಎರಡನೆಯದಾಗಿ ಓದಿರಿ 11ನೇ ಅಧ್ಯಾಯ 13ನೇ ವಾಕ್ಯವನ್ನು ಮತ್ತೊಮ್ಮೆ ಓದಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಇವುಗಳನ್ನು ದೂರದಿಂದಲೇ ನೋಡಿ. ಚೆನ್ನಾಗಿ ಗಮನಿಸಿರಿ. ಎರಡನೆಯದಾಗಿ ವಾಗ್ದಾನ ಮಾಡಲ್ಪಟ್ಟಂತ ವಿಷಯದಲ್ಲಿ ಬಹಳ ಮುಖ್ಯವಾದದ್ದು, ದೂರದಲ್ಲಿ ಕಾಣುತ್ತದೆ, ಆದರೆ ಕೆಲವು ಸಮಯದಲ್ಲಿ ಹೊಂದುವುದಕ್ಕೆ ಆಗಲ್ಲ. ಆದರೆ ಕಾಣುತ್ತಿದೆ, ನಮ್ಮ ಕಣ್ಮುಂದೆ ಸ್ವಲ್ಪ ಕಾಣುತ್ತಿದೆ. ನಾವು ಏನ್ ಮಾಡಬಾರ್ದು? ಅನೇಕ ಸಮಯದಲ್ಲಿ ಆ ಗುರುತು ದೂರದಿಂದಲೇ ಕಾಣುತ್ತದೆ. ಈಗ 3 ಜನರಿಗೆ 3 ಡಿಫರೆನ್ಸ್ ದೇವರು ನನಗೆ ಹೇಳಿಕೊಟ್ಟದ್ದು. ಅಬ್ರಹಾಮನಿಗೆ ದೇವರು ಮಗುವನ್ನು ಕೊಡುತ್ತೇನೆ ಅಂತ ಹೇಳಿದ್ರು, ವಯಸ್ಸು 100. ಆದರೆ ಅವರು ಸಾಯುವಾಗ ಮೊಮ್ಮಗನನ್ನು ನೋಡಿಯೇ ಸತ್ತರು. ಅವರು ಸಾಯುವಾಗ 175 ವರ್ಷ. ಅವರಿಗೆ 100 ವರ್ಷ ಇದ್ದಾಗ ಈಸಾಕನಿಗೆ ಮದುವೆಯಾದಾಗ 40 ವರ್ಷ. ಈಸಾಕನಿಗೆ ಏಸಾವ ಹಾಗೂ ಯಾಕೋಬನು ಹುಟ್ಟುವಾಗ ಅವನಿಗೆ 60 ವರ್ಷ. ನೋಡುವುದಾದರೆ ಯಾಕೋಬನೊಂದಿಗೆ ಒಂದು 15 ವರ್ಷಗಳ ಕಾಲ ಅವರು ಜೀವಿಸಿದ್ದಾರೆ. ಆದರೆ ಮಗು ಹುಟ್ಟುವುದಕ್ಕೆ ಅವಕಾಶವೇ ಇಲ್ಲ, ಒಂದು ಮಗುವನ್ನು ಕೂಡ ನೋಡುವುದಕ್ಕೆ ಆಗುವುದೇ ಇಲ್ಲ ಎನ್ನುವಂಥ ಸಿಚುವೇಶನ್ ಅಲ್ಲಿ ಇದ್ದಂಥವರು ಮೊಮ್ಮಕ್ಕಳನ್ನು ನೋಡುವ ತನಕ ನಡೆಯಿತು. ಆದರೆ ಈಸಾಕನು ನೀತಿವಂತನು. ನೋಡುವುದಾದರೆ ತನ್ನ ಮಕ್ಕಳನ್ನೇ ಅವರಿಂದ ನೋಡುವುದಕ್ಕೆ ಆಗಲಿಲ್ಲ, ಅವರ 2 ಮಕ್ಕಳನ್ನೇ ಅವರಿಂದ ನೋಡುವುದಕ್ಕೆ ಆಗಲಿಲ್ಲ. ಆನಂತರವಾಗಿ ಅವರು ಮೊಮ್ಮಕ್ಕಳನ್ನೆಲ್ಲ ನೋಡಲೇ ಇಲ್ಲ, ಅವರ ಕಣ್ಣು ಏನನ್ನೂ ಕಾಣಲಿಲ್ಲ. ಇದು ಎರಡನೆಯದಾಗಿ. ಮೂರನೆಯದಾಗಿ ಇದೇ ಬಹಳ ಮುಖ್ಯ. ಅವನ ಹಾಗೆ ಭೂಮಿಯಲ್ಲಿ ಒಬ್ಬನು ಇಲ್ಲವೇ ಇಲ್ಲವಂತೆ, ಮೋಶೆಯ ಹಾಗೆ ದೇವರನ್ನು ಮುಖಾಮುಖಿಯಾಗಿ ದರ್ಶಿಸಿದವನು. ಆದರೆ ಇವನು ಅದನ್ನು ಸ್ವತಂತ್ರಿಸಿಕೊಳ್ಳಲೂ ಇಲ್ಲ, ಅದನ್ನು ಸ್ವತಂತ್ರಿಸಿಕೊಳ್ಳದೆ ಇರುವುದಕ್ಕೂ ಆಗಲಿಲ್ಲ. ಎರಡರ ನಡುವೆ ಪಿಸ್ಗಾದ ಬೆಟ್ಟದ ಶಿಖರವನ್ನು ಹತ್ತಿ ಅವುಗಳನ್ನು ಕಾಣುತ್ತೀಯ, ಆದರೆ ಸ್ವತಂತ್ರಿಸಿಕೊಳ್ಳುವುದಿಲ್ಲ. ಇಲ್ಲಿ 3 ವಿಧವಾದ ಆಶೀರ್ವಾದ ಇದೆ. ಅದರಲ್ಲಿ ಒಂದು ಏನೆಂದರೆ ಅವುಗಳನ್ನು ದೂರದಿಂದ ನೋಡಿ. ದೂರದಲ್ಲಿ ನೋಡುವುದಕ್ಕೆ ಸಾಧ್ಯ. ಆ ಆಶೀರ್ವಾದ ಒಂದು ಕಡೆಯಿಂದ ಕಾಣುತ್ತದೆ, ಅಲ್ಲಿಯ ತನಕ ಕಾಯ್ದಿರಬೇಕು. ಅದನ್ನು ಹೊಂದುವುದಕ್ಕೆ ಸಾಧ್ಯವಾಗದ ಹಾಗೆ ಇರುತ್ತದೆ, ಬರದ ಹಾಗೆ ಇರುತ್ತದೆ, ಟೈಮ್ ಆಗುತ್ತದೆ. ಕಾದಿರುವಂತಹ ಸಮಯದಲ್ಲಿ, ನೀವು ಕಾದಿರುವಂತಹ ಆ ಕಾಲಘಟ್ಟದಲ್ಲಿ ಒಂದು ದಿನ ದೂರದಿಂದ ಅದು ಕಾಣುತ್ತದೆ. 1 ಅರಸರುಗಳ ಪುಸ್ತಕ 18ನೇ ಅಧ್ಯಾಯ 41ನೇ ವಾಕ್ಯವನ್ನು ಓದೋಣ. ಆನಂತರ ಅವನು ಆಹಾಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ. ಎಲಿಯನಿಗೆ ಏನು ಕೇಳಿಸಿತು? ದೊಡ್ಡ ಮಳೆಯ ಶಬ್ದ ಕೇಳಿಸಿತು. 3.5 ವರ್ಷವಾದ ನಂತರ ದೊಡ್ಡ ಮಳೆ ಬೀಳುವಂತ ಶಬ್ದ ಕೇಳಿಸುತ್ತದೆ. ಅವರು ಹೇಳುತ್ತಾರೆ, ದೊಡ್ಡ ಮಳೆಯ ಶಬ್ದ ಕೇಳಿಸಿತು, ಆದರೆ ಇನ್ನೂ ಕೂಡ ಅವರ ಕಣ್ಣು ಅದನ್ನು ಕಾಣಲಿಲ್ಲ. ದೇವರು ವಾಗ್ದಾನ ಮಾಡಿದ್ದಾರೆ, 3 ವರ್ಷವಾದ ನಂತರ ಹನಿ ಮಳೆ ಬೀಳುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಈಗ ಅವರಿಗೆ ಕೇಳಿಸುವುದಕ್ಕೂ ಆರಂಭವಾಗುತ್ತದೆ. ಅವರು ಪ್ರಾರ್ಥನೆ ಮಾಡುವುದಕ್ಕೆ ಆರಂಭಿಸುತ್ತಾರೆ, ಸಾಷ್ಟಾಂಗವೆರಗಿ ಪ್ರಾರ್ಥಿಸುತ್ತಾರೆ, ಕಿವಿಗೆ ಕೇಳಿಸುತ್ತದೆ. 43ನೇ ವಾಕ್ಯ. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. ಈಗ ಇವರಿಗೆ ಕೇಳಿಸಿತು. ಕಾನ್ಫಿಡೆಂಟ್ ಆಗಿ ಪ್ರಾಫಸಿಯನ್ನು ಹೇಳುತ್ತಾರೆ, ಆಹಾಬನೇ ಹೋಗಿರಿ, ಮಳೆ ಬರುತ್ತದೆ, ಶೀಘ್ರವಾಗಿ ಹೋಗಿ, ದೊಡ್ಡ ಮಳೆಯ ಶಬ್ದ ಕೇಳಿಸಿತು. ಆ ರೀತಿ ಹೇಳಿ ಸೇವಕನಿಗೆ ಹೇಳುತ್ತಾನೆ, ನೀನು ಹೋಗಿ ನೋಡು, ಏನು ನಡೆಯುತ್ತದೆ ಎಂಬುದಾಗಿ ಹೋಗಿ ನೋಡು ಅಂದಾಗ ಅವನು ಹೇಳುತ್ತಾನೆ, ಏನೂ ಇಲ್ಲ, ಹಾಗೇ ಇದೆಯಲ್ಲ. ಇದುವೇ ನಮ್ಮ ಮುಂದಿನ ಸ್ಟೇಜ್, ಸೆಕೆಂಡ್ ಸ್ಟೇಜ್. ದೂರದಿಂದ ಕಂಡು ಎಂಬುದಾಗಿದೆಯಲ್ಲ, ಅದಕ್ಕಿಂತ ಮುಂಚಿನ ಸ್ಟೇಜ್ ಇದೆ. ಕರ್ತನು ವಾಗ್ದಾನ ಮಾಡಿದ್ದಾರೆ, ಅದು ನಮಗೆ ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತಿದೆ. ಅದನ್ನು ಪ್ರವಾದಿಯ ಮೂಲಕ ಹೇಳಿರುತ್ತಾರೆ, ಕನಸಿನ ಮೂಲಕವಾಗಿ ಹೇಳಿರುತ್ತಾರೆ, ವಾಕ್ಯದಲ್ಲಿ ಮಾತಾಡಿರುತ್ತಾರೆ. ನಿಮಗೆ ಸ್ಪಷ್ಟವಾಗಿ ಗೊತ್ತು ದೇವರೇ ಮಾತನಾಡಿದ್ದಾರೆ ಎಂಬುದಾಗಿ. ನನಗೆ ದೇವರು ಕೆಲವು ಸಮಯದಲ್ಲಿ ಹೇಳುವಾಗ ಬೇರೆ ಯಾರ ಮೂಲಕವಾಗಿ ಹೇಳುವುದಿಲ್ಲ. ವೈಯಕ್ತಿಕವಾಗಿ ನನಗೆ ಹೇಳುವಾಗ ದೇವರು ಕನಸಿನ ಮೂಲಕವಾಗಿ ಅಥವಾ ಯಾವುದೋ ಒಂದು ವಿಷಯವನ್ನಿಟ್ಟು ಹೇಳುತ್ತಾರೆ, ನನಗೆ ಪ್ರತ್ಯೇಕವಾಗಿ ಹೇಳುವಾಗ. ಆದರೆ ಒಬ್ಬನನ್ನು ಕರೆದು ಹೋಗಿ ನೋಡಿ ಅಂದಾಗ ಅಲ್ಲಿ ಏನ್ ಮಾಡುತ್ತಾರೆ? ಏನೂ ಇಲ್ಲ, ಎಲ್ಲ ಹಾಗೇ ಇದೆ, ಬ್ಲ್ಯಾಂಕ್ ಆಗಿ ಇದೆ. ನನ್ನ ಕಿವಿಯಲ್ಲಿ ಒಂದು ಶಬ್ದ ಕೇಳಿಸುತ್ತಾ ಇದೆಯಲ್ಲ, ನಿನಗೆ ಕೇಳಿಸುತ್ತಾ ಇದೆ, ಆದರೆ ಇಲ್ಲಿ ಇಲ್ಲ. ಈ ಸಿಚುವೇಶನ್ ಒಂದು ಬರುತ್ತದೆ. ಎರಡನೆಯದಾಗಿ ಎಲ್ಲ ಓಕೆ, ಸ್ಪಿರಿಚುವಲ್ ಆಗಿ ಚೆನ್ನಾಗಿರುತ್ತೇವೆ, ಸ್ಟ್ರಾಂಗ್ ಆಗಿರುತ್ತೇವೆ. ದೇವರು ಕೂಡ ಹೇಳುತ್ತಾರೆ, ನೀವು ಚರ್ಚನ್ನು ಮುಗಿಸಿ ಹೋಗುವಾಗ ಪರ್ಟಿಕ್ಯುಲರ್ ಆಗಿ ದೇವರು ನಿಮ್ಮೊಂದಿಗೆ ಮಾತನಾಡಿ ಹೇಳಿರುತ್ತಾರೆ. ನಿಮ್ಮ ಒಳಗೆ ಆತ್ಮದಲ್ಲಿ ಒಂದು ಬಲ ಬಂದಿರುತ್ತದೆ, ಎಲ್ಲ ಕರೆಕ್ಟ್, ಅದರಲ್ಲಿ ಯಾವುದೇ ಸಂದೇಹವೇ ಇಲ್ಲ. ಆದರೆ ಹೊರಗೆ ಹೋದರೆ ಏನು ಕೂಡ ಇರುವುದಿಲ್ಲ, ಅದು ಬ್ಲ್ಯಾಂಕ್ ಆಗಿ ಇರುತ್ತದೆ. ಈಗ ನಮಗೆ ಇನ್ನೂ ಸಂದೇಹವಾಗಿ ಇರುತ್ತದೆ, ಏನಯ್ಯ ಇದು? ದೇವರು ಹೇಳಿದ್ರು, ಶಬ್ದ ಕೇಳಿಸಿತು, ಆದರೆ ಇಲ್ಲಿ ಏನೂ ಆಗುತ್ತಿಲ್ವಲ್ಲ. ಎಲಿಯ ಹೇಳುತ್ತಾನೆ, ನೀನು ಇನ್ನೊಂದು ಸಾರಿ ಹೋಗಿ ನೋಡು ಎಂಬುದಾಗಿ. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೆಯ ಸಾರಿ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು.
ಈಗ ನೋಡಿರಿ, ಹೇಳಿದ್ದು ಕರ್ತನು. ಮೊದಲನೇ ಸಾರಿ ಹೋದಾಗ ಏನು ಕಾಣಲಿಲ್ಲ. ಇನ್ನೂ 7 ಸಾರಿ ಹೋಗಿ ನೋಡು. 7ನೆಯ ಸಾರಿ ಈಗಲೂ ಕೂಡ ದೊಡ್ಡ ಮಳೆ ಇಲ್ಲ. ಈಗಲೂ ದೊಡ್ಡ ಕಾರ್ಯ ನಡೆಯಲಿಲ್ಲ. ಆದರೆ ಒಂದು ನಡೆಯುತ್ತದೆ. ಅಂಗೈಯಷ್ಟು ಚಿಕ್ಕ ಮೋಡವು ಕಾಣುತ್ತಿದೆ. ಈ ರೀತಿಯಾಗಿಯೂ ದೇವರು ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತರಾಗಿ ಇದ್ದಾರೆ. ಮೊದಲನೇ ಸಾರಿ ನೆರವೇರಿಸಿದಂಥ ಮೆಥಡ್ ಬೇರೆ, ಇದು ಸೆಕೆಂಡ್ ಮೆಥಡ್. ಇದು ಏನ್ ಗೊತ್ತಾ? ನೀವು ವಾಗ್ದಾನವನ್ನು ಖಂಡಿತವಾಗಿ ಸ್ವತಂತ್ರಿಸಿಕೊಳ್ಳುತ್ತೀರಾ. ದೇವರು ಹೇಳಿದ್ದಾರೆ, ಕಿವಿಗೆ ಕೇಳಿಸಿತು, ಆದರೆ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣುವುದಿಲ್ಲ, ನಡೆಯುವುದಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಚಿಕ್ಕ ವಿಷಯವೊಂದು ನಡೆಯುತ್ತದೆ, ಒಂದು ಚಿಕ್ಕದಾದ ವಿಷಯ. ಆ ಒಂದು ಚಿಕ್ಕ ವಿಷಯ ಸಾಕು ದೇವರು ಹೇಳಿದಂಥ ದೊಡ್ಡ ವಾಗ್ದಾನವನ್ನು ನೆರವೇರಿಸುವುದಕ್ಕೆ. ಅದೇ ಬಹಳ ಮುಖ್ಯ, ಅದನ್ನೇ ನಾವು ನಂಬುತ್ತೇವೆ. ಈಗ ಚಿಕ್ಕ ಮೋಡ ಅಂದ ಕೂಡಲೇ ಅಂಗೈಯಷ್ಟು ಮೋಡ ಅಂದರೆ ಯಾರು ನಂಬುತ್ತಾರೆ? ಯೋಚಿಸಿ ನೋಡಿರಿ. ಈಗ ನಮಗೆ ಮೇಘವೆಲ್ಲವೂ ಕೂಡ ಹಾಗೆ ಕವಿದು ಕತ್ತಲಾಗಿದೆ. ಚೆನ್ನಾಗಿ ಮಳೆ ಬರುತ್ತದೆ ಎಂಬುದಾಗಿ ಮೇಲೆ ಹಾಕಿದಂಥ ಬಟ್ಟೆಯನ್ನೆಲ್ಲ ಕೆಳಗೆ ತಂದು ಹಾಕುತ್ತೀರಾ. ಅದನ್ನು ಹಾಕಿ ಹೊರಗೆ ಹೋದರೆ ಬಿಸಿಲಿರುತ್ತದೆ. ಆದರೆ ಎಲಿಯ ಹೇಳುತ್ತಿದ್ದಾನೆ, ಅಂಗೈಯಷ್ಟು ಮೇಘವೇ ಕಾಣುತ್ತಿದೆ, ಬಂತು ಮಳೆ ಅಂತ ಹೇಳಿದ್ರು. ಅನೇಕ ಸಮಯದಲ್ಲಿ ದೇವರು ಹೇಳಿದಂಥ ದೊಡ್ಡ ವಾಗ್ದಾನಕ್ಕೆ ಚಿಕ್ಕ ಕಾರ್ಯಗಳ ಮೂಲಕವಾಗಿ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನನಗೆ ದೇವರು ಹೇಳಿಕೊಟ್ಟಿದ್ದು ಯಾವಾಗಲೂ ಕೂಡ ಒಂದೇ ಒಂದು ವಿಷಯವೇ, ಎಷ್ಟೇ ದೊಡ್ಡ ಮನೆಯಾಗಿರಲಿ ಬೀಗ ಚಿಕ್ಕದೇನೆ. ಎಷ್ಟೇ ದೊಡ್ಡ ಅರಮನೆ ಬೇಕಾದರೂ ಆಗಿರಲಿ, ಅದಕ್ಕೆ ಬಾಗಿಲು ಹಾಕಿ ಬೀಗ ಹಾಕಿದ್ರೆ ಬೀಗ ಹೇಗಿರುತ್ತದೆ? ದೊಡ್ಡ ಮನೆ ಅಂದಾಕ್ಷಣ ಬೀಗವು ಮನೆಗಿಂತ ದೊಡ್ಡದಾಗಿ ಇರುವುದೇ ಇಲ್ಲ. ಅದೇ ರೀತಿಯಾಗಿಯೇ ದೊಡ್ಡ ವಾಗ್ದಾನವಾಗಿ ಇರುತ್ತದೆ. ಆ ಆಶೀರ್ವಾದವನ್ನು ತೆರೆಯುವಂಥದ್ದು ಒಂದು ಚಿಕ್ಕ ವಿಷಯವಾಗಿ ಇರುತ್ತದೆ. ಆ ಚಿಕ್ಕ ವಿಷಯಕ್ಕೆ ನಾವು ವೇಟ್ ಮಾಡಬೇಕು ಅಷ್ಟೇನೆ. ಕರ್ತನು ಯಾವಾಗಲೂ ಕೂಡ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ದರೇನೆ ಅನೇಕವುಗಳಿಗೆ ಅಧಿಪತಿಯಾಗಿ ಮಾಡುತ್ತಾರೆ. ಚಿಕ್ಕ ಕಾರ್ಯಗಳನ್ನು ಮಾಡುವಾಗ ನಾವು ಆ ವಾಗ್ದಾನವನ್ನು ನಂಬಬೇಕು. ನಾವು ಯಾವಾಗಲೂ ಹೇಗೆ ಯೋಚಿಸುತ್ತೇವೆ ಗೊತ್ತಾ? ದೇವರು ದೊಡ್ಡ ವಿಷಯ ಹೇಳಿದ್ರು, ಏನೋ ಇದು ನಡೆಯುತ್ತಾ ಇದೆ, ಅದರಲ್ಲಿ ಸಿನ್ಸಿಯರ್ ಆಗಿರುವುದಿಲ್ಲ. ಚಿಕ್ಕ ವಿಷಯದಲ್ಲಿ ಎಷ್ಟು ನಂಬಿಗಸ್ತರಾಗಿದ್ದೇವೆ. ನಮಗೆ ದೇವರು ಒಂದು ಕಾರ್ಯವನ್ನು ಕೊಡುತ್ತಾರೆ ಅಂದರೆ ಆ ಕೊಡುವಂತಹ ಕಾರ್ಯವನ್ನು ಯಾರಿಗೋಸ್ಕರವಾಗಿ ನೀವು ಮಾಡುತ್ತೀರಾ ಎನ್ನುವಂಥದ್ದು ಬಹಳ ಮುಖ್ಯ. ಅವ್ರು ನೋಡ್ಲಿಲ್ಲ, ಇವ್ರು ನೋಡ್ಲಿಲ್ಲ, ಅವರಿಗೆ ಗೊತ್ತಿಲ್ಲ, ಇವರನ್ನು ನಾವು ಏಮಾರಿಸಬಹುದು, ನೀವು ಏಮಾರಿಸಬಹುದು. ನಿಮ್ಮ ಮೇಲೆ ಇರುವಂತವರು ನೀವು ಏಮಾರಿಸಬಹುದು, ಅವರಿಗೆ ಗೊತ್ತಿಲ್ಲದೆ ಮಾಡಬಹುದು. ಕೆಲವರನ್ನು ನೋಡುವುದಾದರೆ ಯಜಮಾನ ಬಂದರೆ ಕೆಲಸ ಮಾಡುತ್ತಾನೆ, ಅವನ ಹಾಗೆ ಚುರುಕಾಗಿ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ನೋಡಿದ್ದೀರಾ? ಅವನನ್ನು ನೋಡುವಾಗ ಛೇ, ಏನ್ ಹೀಗೆ ಕೆಲಸ ಮಾಡುತ್ತಿದ್ದಾನೆ. ಅವನು ಸುತ್ತಲಿರುವಂತವ್ರು ಆಶ್ಚರ್ಯವಾಗಿ ನೋಡುತ್ತಾರೆ. ಇವನು ಇಷ್ಟೊತ್ತು ಸುಮ್ಮನೆ ತಾನೇ ಇದ್ದ, ದಿಢೀರ್ ಎಂಬುದಾಗಿ ಇಳಿದು ಈ ಕೆಲಸ ಮಾಡುತ್ತಿದ್ದಾನಲ್ಲ. ಇವನು ಪಾಸ್ಟಿಗಾಗಿ ಕೆಲಸ ಮಾಡುವಂತವನು ಅವ್ರು ಬಂದಾಗ ಮಾಡುತ್ತಾನೆ. ಕೆಲವರು ಇರುತ್ತಾರೆ, ಅವರು ಯಾರಿಗೋಸ್ಕರವಾಗಿಯೂ ಮಾಡುವುದಿಲ್ಲ, ಕರ್ತನಿಗೋಸ್ಕರ ಮಾತ್ರ ಮಾಡುತ್ತಾರೆ. ಅದು ಮಾಡುವಂತ ಕೆಲಸ ಚಿಕ್ಕ ಕೆಲಸವೋ ದೊಡ್ಡ ಕೆಲಸವೋ ಅದು ಬೇರೆ ವಿಷಯ. ಆದರೆ ಪರಲೋಕ ಅದನ್ನು ನೋಡುತ್ತಲೇ ಇದೆ. ಎಲ್ಲರೂ ಕೂಡ ಮನೆಗೆ ಹೋದ್ರಂತೆ. ಯೆಹೋಶುವನು ಮಾತ್ರ ಬಾಗಿಲಿನ ಹತ್ರ ಕೂತಿದ್ದ. ಎಲ್ಲರೂ ಹೋದ್ರು, ಆದರೆ ಅವನು ಮಾತ್ರ ಮೋಶೆ ಹಿಂದೆ ಹೋಗಿ ಬೆಟ್ಟದ ಕೆಳಗೆ ಕೂತಿದ್ದನು. ಒಂದು ದಿನ ಬಂತು, ದೇವರು ಯಾರನ್ನು ಸೆಲೆಕ್ಟ್ ಮಾಡಿದ್ರು? ಯೆಹೋಶುವನನ್ನೇ ಸೆಲೆಕ್ಟ್ ಮಾಡಿದ್ರು. ಏನು ಕ್ವಾಲಿಫಿಕೇಶನ್? ಯೆಹೋಶುವ ಏನ್ ನಿನ್ನ ಹತ್ರ ಸ್ಪೆಷಲ್ ಅದನ್ನು ಹೇಳುವುದೇ ಇಲ್ಲ. ನಿನ್ನ ಸ್ಥಾನದಲ್ಲಿ ಯೆಹೋಶುವನನ್ನು ಅಭಿಷೇಕ ಮಾಡು ಅನ್ನುತ್ತಾರೆ. ಏನ್ ಕಾರಣ? ಬೇರೆ ಏನೂ ಇಲ್ಲ. ಅವನು ಯಾವುದೇ ಒಂದು ಕಾರ್ಯಕ್ಕಾದರೂ ಸರಿ ತನ್ನ ಸಿನ್ಸಿಯಾರಿಟಿಯನ್ನು ಬಿಟ್ಟು ಕೊಡುವುದೇ ಇಲ್ಲ. ಅವನು ಬೆಸ್ಟ್ ಡಿಸೈಪಲ್. ಯಾರು ಒಳ್ಳೆಯ ಶಿಷ್ಯನಾಗಿರುತ್ತಾನೋ ಅವನೇ ಒಳ್ಳೆಯ ಲೀಡರ್ ಆಗಿ ಮಾರ್ಪಡುತ್ತಾನೆ. ನನಗೆ ಕೊಡುವಂತ ಕಾರ್ಯ ಅದು ಚಿಕ್ಕ ವಿಷಯವೇ, ಅದು ದೊಡ್ಡ ವಿಷಯ ಬೇಕಾದರೂ ಆಗಿರಲಿ, ಕೊಡುವಂತ ವಿಷಯದಲ್ಲಿ ನಂಬಿಗಸ್ತಿಕೆ, ಸ್ವಲ್ಪ ಅಂಗೈಯಷ್ಟು ಮೇಘ, ಅದನ್ನು ನೀವು ವಿಶ್ವಾಸಿಸುವುದಕ್ಕೆ ಆರಂಭಿಸಿರಿ, ಅದನ್ನು ನಂಬಿರಿ. ದೊಡ್ಡ ಮಳೆ ಬರುತ್ತದೆ ಎಂಬುದಾಗಿ ಹೇಳಿ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಅವರು ಶಕ್ತರಾಗಿ ಇದ್ದಾರೆ. ಹಾಲೆಲೂಯ. ಮೂರನೆಯದಾಗಿ ಕಡೆಯದಾಗಿ 11:39 ಓದಿರಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇದುವರೆಗೂ ಒಂದು ನಂಬಿಕೆ ಇತ್ತು, ಖಂಡಿತವಾಗಿ ಏನಾಗುತ್ತದೆ ಸಿಗುತ್ತದೆ ಎನ್ನುವಂತ ನಂಬಿಕೆ ಇತ್ತು. ಅದಕ್ಕಾಗಿ ಕಾದಿದ್ದರೆ ಅದು ನ್ಯಾಯ. ಅದನ್ನು ದೂರದಿಂದಲೇ ಕಂಡು ನೋಡಿದ್ವಿ, ಅದು ಕೂಡ ನ್ಯಾಯ. ಆದರೆ ಈಗ ವಾಕ್ಯ ಹೇಳುತ್ತದೆ 11:39, ಇವರೆಲ್ಲರೂ ಕೂಡ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಆದರೆ ವಾಗ್ದಾನ ಮಾಡಲ್ಪಟ್ಟದ್ದು ಸತ್ಯ. ಕನ್ಫರ್ಮ್ ಆಗಿ ವಾಗ್ದಾನ ಮಾಡಿದ್ರು, ಆದರೆ ಏನಾಗ್ಲಿಲ್ಲ, ಹೊಂದಲಿಲ್ಲ. ಮತ್ತೆ 13ನೇ ವಾಕ್ಯವನ್ನು ಓದಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ವಾಗ್ದಾನ ಮಾಡಲ್ಪಟ್ಟದ್ದನ್ನು ಹೊಂದದೆ ನಂಬಿಕೆಯಿಂದ ಮೃತರಾದರು. ಸಾಯುವ ತನಕ ವಾಗ್ದಾನ ನೆರವೇರಲಿಲ್ಲ. ಇದನ್ನು ನಿಮ್ಮಿಂದ ಒಪ್ಪಿಕೊಳ್ಳುವುದಕ್ಕೆ ಆಗುತ್ತದಾ? ವಾಗ್ದಾನ ಮಾಡಿದ್ರು ಸತ್ಯ, ಆ ವಾಗ್ದಾನ ಯಾವುದರ ಮೂಲಕವಾಗಿ ನೆರವೇರಬೇಕೆಂಬುದಾಗಿ ನಾವು ಲೆಕ್ಕ ಇಟ್ಟಿದ್ದೇವೆ. ಸಾಯುವಷ್ಟರಲ್ಲಿ ನಡೆಯಬೇಕು, ಅದೇ ತಾನೇ ಲೆಕ್ಕ, ಅದೇ ತಾನೇ ವಾಗ್ದಾನ. ನಾವು ನೆನೆಸುವುದೇನು? ನನಗೆ ಒಂದು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ಸಾಯುವಷ್ಟರಲ್ಲಿ ಅದು ನಡೆಯಬೇಕು.
ಕೆಲವರು ನಮ್ಮ ಹತ್ರ ಹೇಳುವಾಗ ಹೇಳುತ್ತಾರೆ, ಕರ್ತನು ಹೇಳಿದ್ರು ರೀ ಆರಂಭದಲ್ಲಿ, ಆದರೆ ಏನೋ ನನಗೆ ಅದು ನಡೆದೇ ಇಲ್ಲ ಇನ್ನೂ ಕೂಡ. ಆ ರೀತಿ ಹೇಳುತ್ತಾರೆ. ಆದರೆ ಇಲ್ಲಿ ವಾಕ್ಯವು ನೇರವಾಗಿ ಹೇಳುತ್ತದೆ, ವಾಗ್ದಾನದ ಫಲವನ್ನು ಹೊಂದಲಿಲ್ಲ, ನಂಬಿಕೆಯಲ್ಲಿಯೇ ಮೃತರಾದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರು ಸಂಪಾದಿಸಿಕೊಂಡಿದ್ದರು, ವಾಗ್ದಾನ ಮಾಡಲ್ಪಟ್ಟದನ್ನು ಹೊಂದಲಿಲ್ಲ, ಅಷ್ಟೇ ಮುಗಿಯಿತು. ಹಾಗಂದ್ರೆ ಏನು ಅರ್ಥ? ಯಾಕೆ ಈ ವಾಗ್ದಾನ? ಈ ವಾಗ್ದಾನವನ್ನು ಇಟ್ಟುಕೊಂಡು ಏನು ಮಾಡುವುದು? ಹಾಗಂದ್ರೆ ಏನು ಅರ್ಥ? ದೇವರು ವಾಗ್ದಾನವನ್ನು ಮಾಡಿದ್ದಾರೆ. ಕೆಲವು ವಾಗ್ದಾನಗಳು ಮಾತ್ರವೇ ಈ ಭೂಮಿಯಲ್ಲಿ ನೆರವೇರುತ್ತದೆ, ಕೆಲವು ವಾಗ್ದಾನಗಳು ಪರಲೋಕದಲ್ಲಿ ನೆರವೇರುತ್ತದೆ. ಹಾಗಾದ್ರೆ ಪರಲೋಕದಲ್ಲಿ ನೆರವೇರಿಸುವುದಕ್ಕೆ ಯಾಕೆ ಇಲ್ಲಿ ಮಾಡುತ್ತಾರೆ ಎಂಬುದಾಗಿ ಎಂದುಕೊಳ್ಳುತ್ತೀರಾ? ಯೋಚನೆ ಮಾಡಿ ನೋಡಿ. ಭೂಮಿಯಲ್ಲಿ ಸಿಗುವಂಥದ್ದನ್ನು ಇಲ್ಲಿ ಕೊಡುವಂಥದ್ದು ನ್ಯಾಯ, ಪರಲೋಕದಲ್ಲಿ ಸಿಗುವಂಥದ್ದನ್ನು ಇಲ್ಲೇ ನಮಗೆ ಹೇಳುತ್ತಾರೆ ಅಂದರೆ ಅದು ಎಷ್ಟು ದೊಡ್ಡ ಆಶೀರ್ವಾದ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಈಗ ಕಾನಾನ್ಗೆ ಹೋಗಿ ಅಲ್ಲಿ ಹೋಗಿ ನೋಡುವುದು ಎನ್ನುವಂಥದ್ದು ಒಂದು ಆಶೀರ್ವಾದ. ಕಾನಾನ್ಗೆ ಹೋಗುವುದಕ್ಕಿಂತ ಮುಂಚೆಯೇ ಅಲ್ಲಿರುವಂಥದ್ದನ್ನು ನಂಬಿಕೆಯ ಮೂಲಕವಾಗಿ ನೋಡುವುದು ಎನ್ನುವಂಥದ್ದು ಒಂದು ಆಶೀರ್ವಾದ. ಈಗ ಮೋಶೆ ಹೇಳುತ್ತಾರೆ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ, ನಾನು ಹೋಗಿ ಆ ಉತ್ತಮ ದೇಶವನ್ನು, ಆ ಅಂದವಾದ ಬೆಟ್ಟವನ್ನು, ಲೆಬನೋನ್ ಪರ್ವತವನ್ನು ನೋಡಬೇಕು ಎಂಬುದಾಗಿ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ಆ ಅಂದವಾದ ಬೆಟ್ಟ ಎಂಬುದಾಗಿದೆಯಲ್ಲ, ಅದು ಮೋಶೆ ದೇವರನ್ನು ಸಂಧಿಸುವಂತ ಬೆಟ್ಟ. ಎಲ್ಲಿದೆ? ಇಸ್ರಾಯೇಲ್ ಅಲ್ಲಿ ಇದೆ. ಆ ಬೆಟ್ಟವನ್ನು ಈಗಲೇ ನೋಡಬೇಕೆನ್ನುವಂತ ಆಸೆ ಅವರಿಗೆ ಇದೆ. ಅದು ಅಲ್ಲಿ ಹೋಗುವುದಕ್ಕಿಂತ ಮುಂಚೆ ಇಲ್ಲಿಯೇ. ಆದರೆ ವಾಗ್ದಾನವೇ, ನೀನು ದೇವರನ್ನಲ್ಲಿ ಸಂಧಿಸುತ್ತೀಯಾ, ನೀನು ಅಲ್ಲಿ ಹೋಗಿ ನೋಡುತ್ತೀಯ, ಎಲ್ಲ ವಾಗ್ದಾನವೇ. ಆದರೆ ಅವನ ಜೀವಿತದಲ್ಲಿ ಅದು ನೆರವೇರಲಿಲ್ಲ. ಅದೇ ರೀತಿಯಾಗಿಯೇ ಪೌಲನು ಪರದೇಶಿಗೆ ಹೋಗಬೇಕು. ಹೋಗುವುದಕ್ಕಿಂತ ಮುಂಚೆ ಇಲ್ಲೇ ಅದನ್ನು ನೋಡುತ್ತಾರೆ. ಇಲ್ಲಿರುವಾಗಲೇ ಅವ್ರು ಏನ್ ಮಾಡುತ್ತಾರೆ? ನೋಡುತ್ತಾರೆ, ವಾಗ್ದಾನ ಮಾಡಿದ್ದಾಯ್ತು. ಅವರು ಹೇಳುತ್ತಾರೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ, ಅದನ್ನು ನಾನು ಆಶೆಯಿಂದ ಹುಡುಕುತ್ತೇನೆ. ಇದೇ ರೀತಿಯಾಗಿ ಅವರಿಗೆ ಹಳೆಯ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಲಾಯಿತು. ಏನು ವಾಗ್ದಾನ ಮಾಡಲ್ಪಟ್ಟಿತು? ಅಸ್ತಿವಾರವುಳ್ಳ ಪಟ್ಟಣವನ್ನು ಅವರಿಗೆ ವಾಗ್ದಾನ ಮಾಡಲಾಯಿತು. ಅವರಿಗೆ ಮಕ್ಕಳನ್ನು ಕೊಟ್ಟರು, ದೇಶವನ್ನು ಕೊಟ್ಟರು. ಇದೆಲ್ಲವನ್ನು ದಾಟಿ ವಾಕ್ಯ ಹೇಳುತ್ತದೆ, ಸ್ಪಿರಿಚುವಲ್ ಆಗಿ ಉನ್ನತವಾದ ಆಶೀರ್ವಾದ ನಿನಗೆ ಇಟ್ಟಿದ್ದೇನೆ ಅಪ್ಪ. ಏನು ಗೊತ್ತಾ? ಆ ಆಶೀರ್ವಾದ ಭೂಮಿಯಲ್ಲಿ ನೆರವೇರುವುದಲ್ಲ, ಪರಲೋಕದಲ್ಲಿ ನೆರವೇರುವುದು. ನೀನು ಅದನ್ನು ಕಾಣುವಿ. ಭೂಮಿಯಲ್ಲಿ ಅದನ್ನು ಸ್ವತಂತ್ರಿಸಿಕೊಳ್ಳುವುದಿಲ್ಲ, ನೀನು ಅದನ್ನು ಪರಲೋಕದಲ್ಲಿ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯ. ಜೀವವುಳ್ಳ ದೇಶ, ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತೇನೆ, ಅಸ್ತಿವಾರವುಳ್ಳ ಪಟ್ಟಣಕ್ಕೆ ಕೊಂಡೊಯ್ಯುತ್ತೇನೆ. ಇದು ನಮಗೆ ಒಂದು ವಾಗ್ದಾನ. ನಾವು ವಾಗ್ದಾನ ಅಂದ ಕೂಡಲೇ ಏನಂದುಕೊಳ್ಳುತ್ತೇವೆ? ಇಲ್ಲಿ ನೆರವೇರುವುದು, ಭೂಮಿಯಲ್ಲಿ ನಡೆಯುವುದು, ಇಲ್ಲಿ ನೆರವೇರುವುದು. ದೇವರು ಹೇಳುತ್ತಾರೆ ಇಲ್ಲಿ ನೆರವೇರುವಂಥದ್ದು ಇದೆ, ಆದರೆ ಅದನ್ನು ದಾಟಿ ಇನ್ನೊಂದು ಇದೆ, ಪರಲೋಕದಲ್ಲಿ ನೆರವೇರುವಂಥ ಒಂದು ಆಶೀರ್ವಾದ ಇದೆ. ಈಗ ಅಬ್ರಹಾಮನನ್ನು ನೋಡಿ ಹೇಳುತ್ತಾರೆ, ಅವರು ಯಾವುದಕ್ಕೆ ಕಾದಿದ್ದರೋ ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದಲೇ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇವರೆಲ್ಲರೂ ಕೂಡ ನಂಬಿಕೆಯಲ್ಲೇ ಮೃತರಾದರು. ಏನ್ ನಂಬಿಕೆ? ದೇವರು ಹೇಳಿದ್ದಾರೆ, ನನಗೆ ಸಿಗುತ್ತದೆ, ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ನಾನು ಹೋಗುತ್ತೇನೆ, ಅಸ್ತಿವಾರವುಳ್ಳ ಪಟ್ಟಣಕ್ಕೆ ನಾನು ಹೋಗುತ್ತೇನೆ. ದೂರದಿಂದಲೇ ನೋಡಿದ್ದೇನೆ. ಅಂದರೆ ಪೌಲನು ಹೇಳುವ ಹಾಗೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ, ನೋಡಿದ್ದೇನೆ ನಂಬಿಕೆಯಿಂದ. ಅದಕ್ಕಾಗಿ ಅವ್ರು ಏನ್ ಮಾಡುತ್ತಾರೆ? ಪರದೇಶಿಯು ಪ್ರವಾಸಿಗನಾಗಿ. ಪರದೇಶಿ ಅಂದ್ರೆ ಏನು? ಫಾರಿನ್. ನನಗೆ ಇಲ್ಲಿ ಏನೂ ಇಲ್ಲ ರೀ. ಪ್ರವಾಸಿಗ ಅಂದರೆ ಏನು? ಊರೂರಾಗಿ ಸುತ್ತುವಂತವರು ಪ್ರವಾಸಿಗರು. ಆ ರೀತಿಯಾಗಿದ್ದಾರಂತೆ ಅಬ್ರಹಾಮನು. ಅಷ್ಟಕ್ಕವರು ಬಹು ಶ್ರೀಮಂತನು. ಆದರೆ ಭೂಮಿಯಲ್ಲಿ ಇದ್ದಾಗ ಹೇಗಿದ್ರಂತೆ? ಪ್ರವಾಸಿಯು ಪರದೇಶನಾಗಿ. ಹೇಗಾದ್ರೂ ಸಿಗುತ್ತದೆ ಎಂದು. ಕಡೆಯದಾಗಿ ಅದು ಸಿಗಲೇ ಇಲ್ಲ. ಏನಾಗ್ಲಿಲ್ಲ? ಸಿಗಲೇ ಇಲ್ಲ. ಸಿಗದೇನೆ ಸತ್ತು ಹೋದ್ರು. ಈಗ ಅಬ್ರಹಾಮನ್ ಏನ್ ಮಾಡ್ಬೇಕು? ಏನ್ ಈ ರೀತಿ ಆಗೋಯ್ತು? ಜೀವಿತ ವ್ಯರ್ಥವಾಯಿತು. ಸರಿ, ಅಬ್ರಹಾಮನು ಆ ರೀತಿ. ಈಸಾಕನ್ ಏನ್ ಮಾಡ್ಬೇಕು? ನಮ್ಮ ಅಪ್ಪ ತಾನು ಈ ರೀತಿಯಾಗಿ ಹೇಳಿ ತಿರುಗಿದ್ರು. ಪ್ರವಾಸಿಯು ಪರದೇಶನೇ ಆಗಿದ್ದು ನಮಗೆ ಏನನ್ನು ಕೂಡ ಅನುಭವಿಸುವುದಕ್ಕೆ ಬಿಡಲಿಲ್ಲ. ಯಾವಾಗಲೂ ಹೇಳುತ್ತಾರೆ, ಇಲ್ಲ ಕಣ, ಈ ಭೂಮಿ ನಮಗೆ ಸ್ವಂತವಲ್ಲ, ಈ ಭೂಮಿಯು ನಮಗಲ್ಲ, ನಾವು ಹೊಸ ಯೆರೂಸಲೇಮಿಗೆ ಕಾದಿದ್ದೇವೆ. ಈ ರೀತಿಯಾಗಿ ಹೇಳಿ 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 ನಮ್ಮ ತಂದೆ ನಮ್ಮನ್ನು ಏನು ಕೂಡ ನೋಡುವುದಕ್ಕೆ ಬಿಡಲಿಲ್ಲ. ನ್ಯಾಯವಾಗಿ ಈಸಾಕನ್ ಹೇಳಬಹುದಾಗಿತ್ತು, ಅವನು ಹೇಳಿಲ್ಲ. ಸರಿ, ಈಸಾಕನ್ ಆ ರೀತಿನ ಯಾಕೋಬನು ಹೇಳಬಹುದಾಗಿತ್ತು. ನಮ್ಮ ತಂದೆ ಹಾಗೂ ತಾತನು ಸುಮ್ಮನೆ ಕೆಲಸ ಕಾರ್ಯ ಇಲ್ಲದೆ 200 ವರ್ಷ 300 ವರ್ಷ ಇದೇ ಇದೆ ಎಂಬುದಾಗಿ ಹೇಳಿ ಏನೂ ಇಲ್ಲ, ಸುಮ್ಮನೆ ಸುಳ್ಳುರಿ. ಈ ವಾಗ್ದಾನ ಮಾಡಲ್ಪಟ್ಟಂತ ದೇಶ ಎಂಬುದಾಗಿ ಏನೂ ಇಲ್ಲ, ಸುಮ್ಮನೇನೆ ಅದು. ಆದರೆ ವಾಕ್ಯ ಹೇಳುತ್ತದೆ, ಈಸಾಕನು ಯಾಕೋಬನು ಕೂಡ ಅಬ್ರಹಾಮನಂತೆ ಡೇರೆಗಳಲ್ಲಿ ವಾಸಿಸುತ್ತಾ ಇದ್ದರು. ಅವರು ನಂಬಿಕೆಯಿಂದ ಮೃತರಾದರು. ಅವರಿಗೆ ಗೊತ್ತು, ಒಂದು ವೇಳೆ ನಾನು ಈಗ ಸ್ವತಂತ್ರಿಸಿಕೊಂಡಿಲ್ಲ, ಆದರೆ ನನ್ನ ಆತ್ಮ ಒಂದು ದಿನ ಸ್ವತಂತ್ರಿಸಿಕೊಳ್ಳುತ್ತದೆ. ಓದಿರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿರಿ. ಇದಲ್ಲದೆ ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ
ಅಬ್ರಹಾಂ, ಈಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡಿರುವರು. ವಾಗ್ದಾನ ನೆರವೇರಿತಾ? ಹೇಳಿದ್ದು ನೆರವೇರಿತಾ? ಹೇಳಿದ್ದು ಕರೆಕ್ಟಾಗಿ ಬಂದು ಸೇರಿತಾ? ಯೇಸು ಹೇಳುತ್ತಾರೆ, ಅನೇಕರು ಯಾರೊಂದಿಗೆ ಇರುತ್ತಾರೆ? ಯಾವ ವಾಗ್ದಾನಕ್ಕಾಗಿ ನಂಬಿಕೆಯಿಂದ ಇಲ್ಲಿ ಅವರು ಕಾದಿದ್ದರು? ಯಾವ ವಾಗ್ದಾನಕ್ಕಾಗಿ ಪರದೇಶಿಯು ಪ್ರವಾಸಿಗನೆಂಬುದಾಗಿ ಅರಿಕೆ ಮಾಡಿದ್ರು? ಯಾವ ವಾಗ್ದಾನ ಮಾಡಲ್ಪಟ್ಟದನ್ನು ನೋಡದೆ ಹಾಗೆ ಸತ್ತು ಹೋದರು? ಆ ವಾಗ್ದಾನವು ಪರಲೋಕದಲ್ಲಿ ಎಲ್ಲವೂ ಕೂಡ ನೆರವೇರಿದೆ. ಅವರು ಅಲ್ಲಿದ್ದಂತ ಎಲ್ಲರೊಂದಿಗೂ ಕೂಡ ಆ 3 ಜನರು ಪಂಕ್ತಿಯಲ್ಲಿ ಕೂತಿದ್ದಾರೆ. ಇದು ಕರ್ತನು ನಮಗೆ ಕೊಡುವಂತ ಫೈನಲ್ ವಾಗ್ದಾನ. ಈ ವಾಗ್ದಾನಕ್ಕೋಸ್ಕರವಾಗಿ ಕಾದಿದ್ದೇವೆ. ಒಂದು ದಿನ ಬರುತ್ತದೆ, ಈ ಭೂಮಿಯಲ್ಲಿ ದೇವರು ನನಗೆ ಬೇಕಾದದನ್ನು ಕೊಡುತ್ತಲೇ ಇದ್ದಾರೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನನಗೆ ವಾಗ್ದಾನ ಮಾಡಲ್ಪಟ್ಟಂತ ಭೂಮಿಯಲ್ಲಿ ಇದೆ, ಆಶೀರ್ವಾದವು ಅಲ್ಲಿ ಇದೆ. ಅದಕ್ಕೆ ನಾನು ಓಡುತ್ತೇನೆ. ಇನ್ನೊಂದು ವಾಕ್ಯ ಇದೆ, ಓದಿರಿ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 36ನೇ ವಾಕ್ಯ ಕೆಳಗಿನ 2 ಸಾಲುಗಳಿಂದ ಓದಿರಿ. ಸತ್ತವರು ಬದುಕಿ ಏಳುತ್ತಾರೆಂಬುದನ್ನು ಮೋಶೆಯು ಸೂಚಿಸಿದ್ದಾನೆ. ಅವನು ಪೊದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಕರ್ತನನ್ನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಆತನಿಗೆ ಎಲ್ಲರೂ ಜೀವಿಸುವವರೇ ಎಂದು ಹೇಳಿದನು. ಅವನು ವಾಗ್ದಾನ ಮಾಡಲ್ಪಟ್ಟದರೊಂದಿಗೆ ಸತ್ತನು. ವಾಗ್ದಾನವು ನೆರವೇರಲಿಲ್ಲ, ಆದರೆ ಪುನರುತ್ಥಾನದಲ್ಲಿ ಅವನು ಪಾಲುಗಾರನಾದನೆಂದು ವಾಕ್ಯ ಹೇಳುತ್ತದೆ. ಕರ್ತನನ್ನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಅವರು ನಂಬಿಕೆಯಿಂದ ಮೃತರಾದರು, ವಾಗ್ದಾನ ಮಾಡಲ್ಪಟ್ಟದ್ದನ್ನು ಹೊಂದಲಿಲ್ಲ. ಅದು ಸತ್ಯನೇ. ಯೇಸು ಬರುವ ತನಕ ಅದು ನಡೆಯುವುದಿಲ್ಲ. ಪರಲೋಕಕ್ಕೆ ಹೋಗುವುದಕ್ಕೆ ಆಗಲ್ಲ. ಆ ತೆರೆಯು ಅರಿಯಲ್ಪಡದೆ ಒಳಗೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಯೇಸು ಬಂದರೇನೆ ಅದು ನಡೆಯುತ್ತದೆ. ಯೇಸು ಬರುವುದಕ್ಕೆ ಎಷ್ಟು ದಿನ ಆಗುತ್ತದೆ? 2000 ವರ್ಷ ಆಗುತ್ತದೆ. ಅಬ್ರಹಾಮನಿಗೂ ಯೇಸುವಿಗೆ ಎಷ್ಟು ಡಿಫರೆನ್ಸು? 2000 ವರ್ಷ ಡಿಫರೆನ್ಸು. 2000 ವರ್ಷ ಎಲ್ಲಪ್ಪ ಇರಬೇಕು? ಮೇಲ್ಪಾತಾಳದಲ್ಲಿ ಇರಬೇಕು, ವೆಯ್ಟ್ ಮಾಡಬೇಕು, ಕಾದಿರಬೇಕು. ಈಗ ಸ್ಪಿರಿಚುವಲ್ ಆಗಿ ನೀವು ಈ 3 ಕಾರ್ಯವನ್ನು ಯೋಚಿಸಿ ನೋಡಿರಿ. ಅವನು ಮೇಲ್ಪಾತಾಳದಲ್ಲಿ 2000 ವರ್ಷ ಏನ್ ಮಾಡಿದನು? ಕಾದಿದ್ದನು. ಎರಡನೆಯದಾಗಿ, ಮೇಲ್ಪಾತಾಳದಲ್ಲಿ ದೂರದಲ್ಲೇ ಅವನು ಅದನ್ನು ಕಂಡನು. ಯಾವುದನ್ನು ಕಂಡನು? ನಾನು ಈ ರೀತಿಯಾಗಿ ಯೋಚನೆ ಮಾಡಿದೆ, ಅದು ನಡೆದಿರುವುದಕ್ಕೆ ಅವಕಾಶವಿದೆ, ನಾನು ಅದನ್ನು ಯೋಚನೆ ಮಾಡಿದೆ. ಈಗ ಯೇಸು ಕ್ರಿಸ್ತನು ಬಂದ ನಂತರವಾಗಿ, ಅದಕ್ಕೂ ಮುಂಚಿತವಾಗಿಯೇ ಸ್ನಾನಿಕನಾದ ಯೋಹಾನನ ಶಿರಚ್ಛೇದನವಾಯಿತು. ಹೆರೋದನು ಶಿರಚ್ಛೇದನ ಮಾಡಿದ್ರು. ಈಗ ಸ್ನಾನಿಕನಾದ ಯೋಹಾನನು ಕೂಡ ಎಲ್ಲಿ ಹೋಗಿರುತ್ತಾರೆ? ಮೇಲ್ಪಾತಾಳಕ್ಕೆ ಹೋಗಿರುತ್ತಾರೆ. ಆಬ್ವಿಯಸ್ ಆಗಿ ಅಲ್ಲೇ ಹೋಗಿರಬೇಕು. ಧರ್ಮಶಾಸ್ತ್ರದ ಪ್ರಕಾರ ಕರೆಕ್ಟ್ ಆಗಿ ನಡೆದಿರುವವರು ಮೇಲ್ಪಾತಾಳಕ್ಕೆ ಹೋಗುತ್ತಾರೆ. ಮೇಲ್ಪಾತಾಳದಲ್ಲಿ ಅಬ್ರಹಾಮನನ್ನು ಖಂಡಿತವಾಗಿ ನೋಡಿರುತ್ತಾರೆ. ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ ತಾನೇ ಇವರು ಬಂದರು. ಹಾಗಾದ್ರೆ ಕೆಳಗೆ ಹೋಗಿ ಇವರು ಏನ್ ಹೇಳಿರುತ್ತಾರೆ? ಯೇಸು ಬಂದಿದ್ದಾರೆ, ಮೆಸ್ಸಿ ಏನ್ ಮಾಡಿದ್ದಾರೆ? ಬಂದಿದ್ದಾರೆ. ನಾನೇ ದೀಕ್ಷಾಸ್ನಾನ ಕೊಟ್ಟೆ, ಆತ್ಮದಲ್ಲಿಯೂ ಬೆಂಕಿಯಲ್ಲೂ ದೀಕ್ಷಾಸ್ನಾನ ಕೊಡುವವರನ್ನು ನೋಡಿದೆ. ಅವರು ಬಂದರು, ಅವರು ಬಂದಿದ್ದಾರೆ ಎಂಬುದಾಗಿ ಹೇಳಿದ ಕೂಡಲೇ ಇವ್ರಿಗೆ ಹೇಗಿರುತ್ತದೆ? ಈಗ 2000 ವರ್ಷಗಳಿಂದ ನಾನು ಕಾದಿದ್ದೇನೆ. ದೂರದಿಂದ ಅದನ್ನು ಕಂಡು ನಂಬಿ ಅದನ್ನು ಅಂಗೀಕರಿಸಿಕೊಂಡು ಕಾದಿದ್ದಂತಹ ಕಾಯ್ದಿರುವಿಕೆಯ ಸಮಯ ಅಂತ್ಯವಾಗುತ್ತಿದೆ. ಯೇಸು ಸತ್ತಂತ ಆ ದಿನ ಸಮಾಧಿಗಳು ತೆರೆಯಲ್ಪಟ್ಟಿತು. ಭಕ್ತರೆಲ್ಲರೂ ಕೂಡ ಇದ್ದರು. ಅವರು ಪರಿಶುದ್ಧ ನಗರದಲ್ಲಿ ಕಾಣಲ್ಪಟ್ಟರು. ಅದರ ಅರ್ಥ ಏನು? ವಾಗ್ದಾನ ಅವರು ಮಾಡಿದ್ದಾರೆ ಅಂದ್ರೆ ಅದು ನೀವು ಸತ್ತರೂ ಕೂಡ ಅದು ನೆರವೇರುತ್ತದೆ. ಅದನ್ನು ನೆರವೇರಿಸದೆ ಅವರು ಹಾಗೆ ಸುಮ್ಮನೆ ಇರುವುದೇ ಇಲ್ಲ. ಕೆಲವನ್ನು ನೀವು ಭೂಮಿಯಲ್ಲಿ ಇರುವಾಗ ದೇವರು ನೆರವೇರಿಸುತ್ತಾರೆ. ಕೆಲವು ನೀವು ಹೋದ ನಂತರವಾಗಿ ನಡೆಯಬೇಕಾದ ವಾಗ್ದಾನ ನಿಮ್ಮ ಸಂತತಿಯಲ್ಲಿ ನೆರವೇರುತ್ತದೆ. ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವು ಕ್ರಿಸ್ತನಲ್ಲಿ ನೆರವೇರಬೇಕು. ಹಾಗಾದ್ರೆ ಅಬ್ರಹಾಮನು ಭೂಮಿಯಲ್ಲಿ ಜೀವಂತದಿಂದ ಇದ್ದಾಗ ಆ ವಾಗ್ದಾನ ನೆರವೇರಿತು. ಅದೇ ಸಮಯದಲ್ಲಿ ಕ್ರಿಸ್ತನು ಬರುವಾಗ ಸ್ವಲ್ಪ ನೆರವೇರಿತು. ಅದನ್ನು ಅಬ್ರಹಾಮನ ಶಾರೀರಿಕ ಕಣ್ಣು ಕಾಣಲಿಲ್ಲ, ಆದರೆ ಕಿವಿಗಳು ಕೇಳಿತು. ಅವನು ಅದನ್ನು ನಂಬಿದನು. ಅದೇ ಕಾರ್ಯವನ್ನೇ ದೇವರು ನಿಮಗೂ ಹೇಳುತ್ತಿದ್ದಾರೆ. ದೇವರು ವಾಗ್ದಾನವನ್ನು ಮಾಡಿರುವುದಾದರೆ ಅದು ನಿಶ್ಚಯವಾಗಿ ನಡೆಯುತ್ತದೆ. ಒಂದು ವೇಳೆ ನೀವು ಇರುವಾಗ ನಡೆಯುವುದಿಲ್ಲವೇನೋ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಖಂಡಿತ ನಡೆಯುತ್ತದೆ. ನಿಮ್ಮ ಸಂತತಿ, ನಿಮ್ಮ ಮಕ್ಕಳು ಅದನ್ನು ನೋಡುತ್ತಾರೆ. ಬರೋಣ ತಡವಾದರೆ ಕರ್ತನು ಅದನ್ನು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಒಂದು ಮಾತ್ರ ನಿಶ್ಚಯ, ಇಲ್ಲಿ ನಡೆಯದೇ ಇದ್ದರೂ ಕೂಡ ಪರಲೋಕದಲ್ಲಿ ನಡೆಯುತ್ತದೆ. ಕೆಲವರು ಹೇಳುತ್ತಾರೆ, ದೇವರು ನನಗೆ ವಾಗ್ದಾನವನ್ನು ಮಾಡಿದ್ದಾರೆ, ಅದು ನಡೆಯದೆ ದೇವರ ಬರೋಣ ಹೇಗೆ ಬರುತ್ತದೆ? ದೇವರು ನನಗೆ ಹೇಳಿದ್ದಾರಲ್ಲ. ದೇವರು ಹೇಳಿದ್ದಾರೆ, ಅದು ಅವರ ಬರೋಣಕ್ಕಿಂತ ಮುಂಚೆ ನಡೆಯುತ್ತದೆ ಎಂಬುದಾಗಿ ದೇವರು ಕಾಲಘಟ್ಟವನ್ನು ಹೇಳಿಲ್ಲ. ಅದನ್ನು ಸ್ಪಿರಿಚುವಲ್ ಆಗಿ ಕೂಡ ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ನಿನ್ನ ಸಂತಾನ ಆಕಾಶದ ನಕ್ಷತ್ರದ ಹಾಗೆ ಇರುತ್ತದೆ ಎಂದರೆ ಅವರು ಅದನ್ನು ನೋಡಲಿಲ್ಲ, ಮೊಮ್ಮಕ್ಕಳನ್ನು ಮಾತ್ರ ನೋಡಿದರು. ಆದರೆ ಆ ಸಂತತಿಯು ಕ್ರಿಸ್ತನೇ. ಕ್ರಿಸ್ತನ ಸಂತತಿಯ ಮೂಲಕವಾಗಿ ಆಕಾಶದ ನಕ್ಷತ್ರದ ಸಂತತಿ ರೂಪಿಸಲ್ಪಟ್ಟಿತು. ನೀನು ದೇಶವನ್ನು ಸ್ವತಂತ್ರಿಸಿಕೊಳ್ಳುತ್ತೀಯ ಅಂದ್ರೆ ಆ ದೇಶವನ್ನು ಮಾತ್ರ ಹೇಳಿಲ್ಲ. ಅಸ್ಥಿವಾರವುಳ್ಳ ದೇಶ ಬರುತ್ತದೆ, ಅದನ್ನು ಸ್ವತಂತ್ರಿಸಿಕೊಳ್ಳುತ್ತೀಯ. ಕರ್ತನು ಹೇಳಿದಂತದ್ದು ಆ
ಕಾಲದಲ್ಲಿ ನಡೆಯಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಾಲಘಟ್ಟವಾದ ನಂತರವಾಗಿಯೂ ನಡೆಯುತ್ತದೆ. ಅವರಿಗೂ ಅದು ನೆರವೇರುತ್ತದೆ. ನಿಮ್ಮ ಕಾಲಘಟ್ಟದಲ್ಲಿ ನಡೆಯಬೇಕಾದದ್ದು ನಿಮ್ಮ ಕಾಲಘಟ್ಟದಲ್ಲಿ ಆಗುತ್ತದೆ. ನಿಮ್ಮ ಮಕ್ಕಳ ಕಾಲಘಟ್ಟದಲ್ಲಿ ಆಗಬೇಕಾದದ್ದು ಅವರ ಕಾಲಘಟ್ಟದಲ್ಲಿ ಆಗುತ್ತದೆ. ಆದರೆ ಈ ವಾಗ್ದಾನವನ್ನು ಪಡೆಯಬೇಕಾದದ್ದೇ ನಮ್ಮ ಕೆಲಸ. ಹಲ್ಲೆಲೂಯಾ. ಅದು ನಡೆಯಬೇಕೆಂದು ಕಾದಿರಬೇಕಾದದ್ದು ನಮ್ಮ ಕೆಲಸ. ನಂಬಬೇಕಾದದ್ದು ನಮ್ಮ ಕೆಲಸ ಅಷ್ಟೇನೆ. ನಾನು ಯಾವಾಗಲೂ ಒಂದು ಕಾರ್ಯವನ್ನು ಹೇಳುತ್ತೇನೆ, ಅದನ್ನು ಹೇಳಿ ಮುಗಿಸುತ್ತೇನೆ, ಗಮನಿಸಿರಿ. ನಿಮ್ಮ ಮಕ್ಕಳಿಗೆ ನೀವು ಏನನ್ನು ಕೂಡಿಸಿಟ್ಟು ಹೋಗುತ್ತೀರೋ ಇಡದೆ ಹೋಗುತ್ತೀರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಆದರೆ ಒಂದನ್ನು ಮಾತ್ರ ಇಟ್ಟು ಹೋಗಿರಿ, ಸಾಧ್ಯವಾದರೆ ನಿಮ್ಮ ಮಕ್ಕಳಿಗೆ ಬೇಕಾದಂತ ವಾಗ್ದಾನಗಳನ್ನು ದೇವರಿಂದ ಪಡೆದು ಅವರಿಗಾಗಿ ಇಟ್ಟು ಹೋಗಿರಿ. ಅದು ನಿಮ್ಮ ಮಕ್ಕಳ ಜೀವಿತದಲ್ಲಿ ಖಂಡಿತ ಆಗುತ್ತದೆ. ನಾನು ಯಾವಾಗಲೂ ನಮ್ಮ ಮಕ್ಕಳಿಗೆ ಹೇಳುತ್ತೇನೆ, ನಾನು ಏನನ್ನು ಇಟ್ಟು ಹೋಗುತ್ತೇನೆಂದು ಗೊತ್ತಿಲ್ಲ, ಆದರೆ ಕ್ರಿಸ್ತನನ್ನು ನಾನು ಕೊಟ್ಟು ಹೋಗುತ್ತೇನೆ. ಅವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಅವರು ಕಡೆಯ ತನಕ ನಡೆಸುವುದಕ್ಕೆ ಶಕ್ತರಾಗಿ ಇದ್ದಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸಲು ಹೋಗೋಣ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣವಾ? ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿ. ದೇವರು ನಮಗೆ ಅನೇಕ ವಾಗ್ದಾನಗಳನ್ನು ಮಾಡಿರುತ್ತಾರೆ. ವಾಗ್ದಾನಗಳು ಇಲ್ಲದೆ ನಮ್ಮ ಆತ್ಮಿಕ ಜೀವಿತ ಇಲ್ಲ. ನೀವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅದರಲ್ಲಿ ನೀವು ರಕ್ಷಣೆ ಕೂಡ ಹೊಂದಿರುತ್ತೀರಾ. ಕೆಲವು ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿರುತ್ತಾರೆ. ಒಂದೊಂದು ಕಾಲಘಟ್ಟದಲ್ಲೂ ಕೂಡ ದೇವರು ನಿಮಗೆ ಆ ವಾಗ್ದಾನವನ್ನು ಹಂತ ಹಂತವಾಗಿ ಹೇಳುತ್ತಲೇ ಬರುತ್ತಾರೆ. ಆ ವಾಗ್ದಾನವು ನಡೆಯುವುದಿಲ್ಲ, ಅವಕಾಶವಿಲ್ಲ, ಅದು ನಡೆಯುವುದಕ್ಕೆ ಸಾಧ್ಯವಿಲ್ಲ, ಅಂತಹ ತೀರ್ಮಾನಕ್ಕೆ ನೀವು ಬರಬೇಡಿರಿ. ಅವರು ಸುಳ್ಳಾಡದೇ ಇರುವಂತಹ ದೇವರು. ಅವರಿಂದ ವಾಗ್ದಾನ ಪಡೆದುಕೊಳ್ಳುವ ತನಕ ಮಾತ್ರ ನೀವು ಭಯಪಡಬೇಕು. ತೆಗೆದುಕೊಂಡ್ರ ಚಿಂತೆಯೇ ಇಲ್ಲ. ಅವರು ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತರು. ಅವರು ಹೇಗೂ ನೆರವೇರಿಸುತ್ತಾರೆ. ಈಗ ನಾವು ಮಾಡಬೇಕಾದದ್ದು ಒಂದೇ ಒಂದು, ನಂಬಿಕೆಯಿಂದ ಇರಬೇಕು, ಅಪನಂಬಿಕೆಯಿಂದ ಇರಬಾರದು. ಅದು ನಡೆಯುತ್ತದೆ ರೀ. ವಾಗ್ದಾನ ಮಾಡಿದ ಆತನು ಅದನ್ನು ನೆರವೇರಿಸುವ ತನಕ ಅವರು ತೂಕಡಿಸುವುದೇ ಇಲ್ಲ. ಆದರೆ ಅಲ್ಲಿಯ ತನಕ ನೀವು ನಾನು ನಿಲ್ಲಬೇಕು ಅಷ್ಟೇನೆ. ಅಪನಂಬಿಕಸ್ಥರಾಗಿರದೆ ನಿಲ್ಲಬೇಕು. ಎರಡನೆಯದಾಗಿ ಕಾದಿರಬೇಕು, ತಾಳ್ಮೆ ಇರಬೇಕು. ಹೇಳಿದ ಕೂಡಲೇ ನಡೆಯಬೇಕು, ಇಮಿಡಿಯೇಟ್ ಆಗಿ ನಡೆಯಬೇಕು. ನಾವು ಡೇಟ್ ಫಿಕ್ಸ್ ಮಾಡಬಾರದು. ಕೆಲವರು ದೇವರಿಗೆ ಡೇಟ್ ಫಿಕ್ಸ್ ಮಾಡುತ್ತಾರೆ. ಈ ವಾರದ ಒಳಗೆ, ಈ 21 ದಿನದ ಒಳಗೆ, ಈ 40 ದಿನಗಳೊಳಗೆ. ನಾವು ಯಾರು ಸರ್ವಶಕ್ತನಾದ ದೇವರಿಗೆ ಡೇಟ್ ಫಿಕ್ಸ್ ಮಾಡುವುದಕ್ಕೆ? ನಾವು ಯಾರು ಸರ್ವಶಕ್ತನಾದ ದೇವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡುವುದಕ್ಕೆ? ಇಷ್ಟರೊಳಗೆ ಮಾಡಿ ಮುಗಿಸಿ ಎಂಬುದಾಗಿ ಹೇಳುವುದಕ್ಕೆ ನಾವು ಯಾರು? ನಾವು ಸೃಷ್ಟಿ, ಅವರು ಸೃಷ್ಟಿಕರ್ತನು. ಅವರಿಗೆ ಗೊತ್ತು ಯಾವಾಗ ಯಾವುದನ್ನು ಮಾಡಬೇಕೆಂಬುದಾಗಿ. ಅವರು ಮಾಡುತ್ತಾರೆ, ಕರೆಕ್ಟಾಗಿ ಮಾಡುತ್ತಾರೆ. ನಮ್ಮ ಕೆಲಸ ಕಾದಿರುವಂಥದ್ದೇ ಕೆಲಸ. ಅನೇಕ ಸಮಯದಲ್ಲಿ ನಮ್ಮಲ್ಲಿ ತಾಳ್ಮೆ ಇರುವುದಿಲ್ಲ. ಮೂರನೆಯದಾಗಿ, ದೂರದಲ್ಲಿ ಕೆಲವು ಕಾರ್ಯಗಳು ಕಾಣುವುದಕ್ಕೆ ಆರಂಭವಾಗುತ್ತದೆ. ಚಿಕ್ಕದಾಗಿ ಕಾಣುತ್ತದೆ. ಅದನ್ನು ನೋಡಿದ ಕೂಡಲೇ ನಂಬಿಕೆಯಿಂದ ಹೇಳಿದ ದೊಡ್ಡ ಮಳೆ ಬರುತ್ತದೆ ಎಂಬುದಾಗಿ. ಚಿಕ್ಕ ಕಾರ್ಯ ಬರುವಾಗ ಒಂದು ನಿರ್ಲಕ್ಷ್ಯತನ, ಆಲಸ್ಯತನ. ಏನೋ ಹೇಳಿದ್ರು ದೇವರು ಏನೋ ನಡೆಯುತ್ತಾ ಇದೆ, ಇಲ್ಲ. ಆ ಚಿಕ್ಕ ಕಾರ್ಯಗಳ ಮೂಲಕ ದೊಡ್ಡ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ಕಡೆಯದಾಗಿ, ನಿಮಗೆ ಹೇಳಲ್ಪಟ್ಟಂತ ವಾಗ್ದಾನ ಒಂದು ವೇಳೆ ಅದು ನೆರವೇರುವುದನ್ನು ನಿಮ್ಮ ಕಣ್ಣು ಕಾಣದೇ ಇರಬಹುದು, ಆದರೆ ವಾಗ್ದಾನ ನಿಶ್ಚಯವಾಗಿ ನಡೆಯುತ್ತದೆ. ಅದು ನಿಮ್ಮ ಸಂತತಿಯ ಮೇಲೋ ನಿಮ್ಮ ಮಕ್ಕಳ ಮೇಲೋ ದೇವರು ಖಂಡಿತವಾಗಿ ನೆರವೇರಿಸುತ್ತಾರೆ. ಅಬ್ರಹಾಮನ ಕಾಲದಲ್ಲಿ ಹೇಳಿದ್ದು ಯೇಸುವಿನ ಕಾಲದಲ್ಲಿ ನೆರವೇರಿತು. ಮೋಶೆಯ ಕಾಲದಲ್ಲಿ ಹೇಳಿದ್ದು ಯೇಸುವಿನ ಕಾಲದಲ್ಲಿ ನೆರವೇರಿತು. ಅವರೆಲ್ಲರೂ ಕೂಡ ನಂಬಿಕೆಯಲ್ಲಿ ಮೃತರಾದರು. ಒಂದು ದಿನ ಬಂತು, ಪರಲೋಕದಲ್ಲಿ ಅಬ್ರಹಾಮನು, ಇಸಾಕನು, ಯಾಕೋಬನು ಎಲ್ಲರೊಂದಿಗೆ ಪಂಕ್ತಿಯಲ್ಲಿ ಕೂತಿದ್ದರು. ಆ ಕಾರ್ಯವನ್ನು ಹೇಳಿದಂತಹ ದೇವರೇ ನಮಗೂ ಕೂಡ ವಾಗ್ದಾನ ಮಾಡಿದ್ದಾರೆ. ಇಷ್ಟು ಕಾರ್ಯಗಳನ್ನು ನಮಗೂ ಅವರು ನೆರವೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ, ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ಕರಗಳನ್ನು ಮೇಲೆತ್ತಿ, ದೇವರೇ ನೀವು ಹೇಳಿರುವಂಥವುಗಳಲ್ಲಿ ಒಂದೂ ಕೂಡ ಅಳಿದು ಹೋಗುವುದಿಲ್ಲ. ಅಕ್ಷರವಾಗಲಿ ಅಕ್ಷರದಲ್ಲಿರುವಂಥ ಗೊಡುಸಾಗಲಿ ಅಳಿದು ಹೋಗುವುದಿಲ್ಲ. ಭೂಮಿ ಆಕಾಶವು ಅಳಿದು ಹೋದರೂ ನಿಮ್ಮ ವಾಕ್ಯವು ಅಳಿದು ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ನಮಗೆ ನೀವೇ ಅಪ್ಪ ಹೇಳಿದ್ದೀರಾ, ನೀವು ಹೇಳಿರುವಂಥದ್ದು ನಿಶ್ಚಯವಾಗಿ ನಡೆಯುತ್ತದೆ. ದೇವರು ಹೇಳುತ್ತಾರೆ, ನಿನಗೆ ಹೇಳಿರುವಂತಹ ಕಾರ್ಯವು ಬಹಳ ದೊಡ್ಡದು, ಬಹಳ ದೊಡ್ಡ ಕಾರ್ಯ, ಭಯಂಕರವಾದ ಕಾರ್ಯ. ನೀನು ಅವಿಶ್ವಾಸ ಪಡಬೇಡ. ನಡೆಯುತ್ತದೆ ಎಂಬುದಾಗಿ ಯೋಚನೆ ಮಾಡಬೇಡ. ಯೋಚನೆ ಮಾಡುವುದೇ ಮೊದಲು ತಪ್ಪು. ಅರಸನು ಹೇಳ್ದ ಅಂದ್ರೆ ಅದು ಹೇಳಿದ್ದು ಅಷ್ಟೇನೆ, ಬರೆದ ಅಂದ್ರೆ ಬರೆದಾಯ್ತು ಅಷ್ಟೇನೆ. ಅದನ್ನು ಬದಲಾಯಿಸುವಂತ ಪ್ರಮಾಣ ಎಲ್ಲೂ ಇಲ್ಲ.
ಲೋಕದಲ್ಲಿರುವಂತ ಒಬ್ಬ ಅರಸನು ಕಾನೂನು ಬರೆದ್ರೆ ಅದನ್ನು ಬದಲಾಯಿಸುವುದಕ್ಕೆ ಆಗಲ್ಲ ಅಂದರೆ, ಪರಲೋಕದಲ್ಲಿರುವಂತ ತಂದೆ ನಿನ್ನ ಮೇಲೆ ಒಂದು ನಿಯಮವನ್ನು ಬರೆದಿದ್ದಾರೆ ಅಂದರೆ ಅದನ್ನು ಬದಲಾಯಿಸುವ ಅಧಿಕಾರ ಯಾರಿಗೂ ಇಲ್ಲ. ಧೈರ್ಯವಾಗಿ ಇರ್ರಿ. ದೇವರು ಕೆಲವರಿಗೆ ವಾಗ್ದಾನ ಮಾಡುತ್ತಾರೆ. ನಿಮಗೆ ಹೇಳಿರುವಂತ ಕಾರ್ಯ, ನಿಮಗೆ ಹೇಳಿರುವಂತ ಪ್ರವಾದನೆಗಳು, ನಿಮಗೆ ಕೊಡಲ್ಪಟ್ಟಂತ ದರ್ಶನಗಳು ಅದು ಇವತ್ತಿಗೆ ಸಂಬಂಧಪಟ್ಟದ್ದಲ್ಲ. ನೀನು ಇವತ್ತು ಇಟ್ಟು ಡಿಸೈಡ್ ಮಾಡಬೇಡ. ಆದರೆ ನಿಶ್ಚಯವಾಗಿ ಅದು ಒಂದು ದಿನ ನೆರವೇರುತ್ತದೆ. ಅಲ್ಲಿಯ ತನಕ ತಾಳ್ಮೆಯಿಂದ ಕಾದಿರು, ಅವಿಶ್ವಾಸ ಪಡಬೇಡ. ಇದಕ್ಕೇನಾ, ಈ ವಿಷಯಕ್ಕಾಗಿನಾ ನಾನು ಯಾಕೆ ಹೀಗಿರಬೇಕು? ದೇವರು ಏನೋ ಹೇಳಿ ಕರೆದುಕೊಂಡು ಬಂದ್ರಲ್ಲ, 11 ಸಹೋದರರು ನನ್ನನ್ನು ನಮಸ್ಕರಿಸುತ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾಕೆ ನಾನು ಜೈಲಲ್ಲಿದ್ದೇನೆ? ಯಾಕೆ ನಾನು ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡಬೇಕು? ಯಾಕೆ ಒಬ್ಬ ಕೆಲಸಗಾರನ ಹಾಗೆ ಇರಬೇಕು? ದೇವರು ಹೇಳುತ್ತಾರೆ, ನೀನು ಕೆಲಸಗಾರನಲ್ಲ, ನನ್ನ ದೃಷ್ಟಿಯಲ್ಲಿ ಅರಸನಾಗಿದ್ದೀಯಾ. ದಾವೀದನು ಕುರಿ ಕಾಯುವವನಾಗಿ ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅವನು ಒಬ್ಬ ಅರಸನು. ಯೋಸೇಫನು ಪೋಟಿಫರನ ಮನೆಯಲ್ಲಿ ಒಬ್ಬ ಸೇವಕ, ಆದರೆ ನನ್ನ ದೃಷ್ಟಿಯಲ್ಲಿ ಅವನೊಬ್ಬ ಪ್ರಧಾನಿ. ಅದೇ ದೇವರು ನಿನಗೂ ಹೇಳುತ್ತಾ ಇದ್ದಾರೆ. ವಾಗ್ದಾನ ಮಾಡಿದಾಗಲೇ ನಿನ್ನನ್ನು ಅಭಿಷೇಕವೂ ಮಾಡಿದ್ದಾರೆ. ದೇವರ ಸಮ್ಮುಖದಲ್ಲಿ ನಂಬಿಕೆಯಿಂದ ಒಪ್ಪಿಸಿಕೊಡೋಣವಾ? ಅವರು ನಂಬಿಕೆಯಿಂದ ಮೃತರಾದರು, ನಾವಾದರೂ ನಂಬಿಕೆಯಿಂದ ಜೀವವುಳ್ಳ ದೇಶಕ್ಕೆ ಹೋಗುತ್ತೇವೆ. ಸರ್ವಶಕ್ತನಾದ ನಮ್ಮ ತಂದೆಯೇ, ಇಗೋ ನಾವು ಕೂಡಿ ಬಂದಿದ್ದೇವೆ ಅಪ್ಪ. ಕಳೆದ ವರ್ಷದಲ್ಲಿ ನಾವು ಆರಂಭಿಸಿದಂಥ ದಿನದಿಂದ ಎಷ್ಟೋ ವಾಗ್ದಾನಗಳನ್ನು ನೀವು ನಮಗೆ ಮಾಡಿದ್ದೀರಾ. ಅದರಲ್ಲಿ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ ನಾವು ನಂಬುತ್ತೇವೆ. ನಿಮ್ಮ ಬಾಯಿಂದ ನಮಗೆ ಒಂದು ಮಾತು ಬಂದರೆ ಸಾಕು ಅಪ್ಪ, ಅದನ್ನು ಹಿಡಿದುಕೊಂಡು ನಾವು ಕಡೆಯ ತನಕ ಓಡುತ್ತೇವೆ ಅಪ್ಪ. ಹೇಳಿದ್ದು ಕರ್ತನು ಅಷ್ಟೇನೆ, ಅದು ನಮಗೆ ಸಾಕು ದೇವರೇ. ದೇವರೇ, ಇಲ್ಲಿರುವಂಥ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆ. ಒಬ್ಬೊಬ್ಬರಿಗೂ ಕೂಡ ನೀವು ವಾಗ್ದಾನವನ್ನು ಮಾಡಿದ್ದೀರಾ, ಒಬ್ಬೊಬ್ಬರಿಗೂ ಕೂಡ ವಾಗ್ದಾನವನ್ನು ಕೊಟ್ಟಿದ್ದೀರಾ, ಪ್ರಕಟಣೆ ಕೊಟ್ಟಿದ್ದೀರಾ, ಪ್ರವಾದನೆ ಕೊಟ್ಟಿದ್ದೀರಾ, ದರ್ಶನವನ್ನು ಕೊಟ್ಟಿದ್ದೀರಾ. ಅದೆಲ್ಲವನ್ನು ಕೂಡ ನೀವೇ ನೆರವೇರಿಸಿರಿ ದೇವರೇ. ಅದರಲ್ಲಿ ಒಂದು ಕೂಡ ತಪ್ಪಿ ಹೋಗದಂತೆ, ನಮ್ಮ ಜನರು ಅಪನಂಬಿಕೆಯಿಂದ ಅದನ್ನು ಕಳೆದುಕೊಳ್ಳದಂತೆ, ಅಪನಂಬಿಕೆಯಿಂದ ಬಲಹೀನರಾಗಿ ಮಾರ್ಪಡದಂತೆ, ನಂಬಿಕೆಯಿಂದ ಅದನ್ನು ಸ್ವತಂತ್ರಿಸಿಕೊಳ್ಳುವವರಾಗಿರುವಂತೆ ಸಹಾಯ ಮಾಡಿ. ಈ ವರ್ಷದಲ್ಲಿ ಅವರಿಗೆ ನಡೆಯಬೇಕಾದ ಎಲ್ಲ ಆಶೀರ್ವಾದಗಳು ಕೂಡ ನಡೆಯಲಿ ಅಪ್ಪ. ಅವರಿಗೆ ಹೇಳಲ್ಪಟ್ಟ ಎಲ್ಲ ವಾಗ್ದಾನಗಳು ಕೂಡ ನೆರವೇರಲಿ ಅಪ್ಪ. ಈ ವರ್ಷದಲ್ಲಿ ಅವರು ಯಾವುದನ್ನು ಸ್ವತಂತ್ರಿಸಿಕೊಳ್ಳಬೇಕೋ ಸ್ವತಂತ್ರಿಸಿಕೊಳ್ಳಲಿ ಅಪ್ಪ. ಕರ್ತನ ಬಲವಾದ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ಅವರಿಗೆ ಯಾವ ಯಾವ ಕಾರ್ಯವನ್ನು ಹೇಳಿದಿರೋ ಅದೆಲ್ಲವನ್ನೂ ನೆರವೇರಿಸಿಕೊಡಿ ಅಪ್ಪ. ದೇವರೇ, ಬಹು ದೀರ್ಘಕಾಲದಿಂದ ಕಾದಿದ್ದಾರೆ ಅಪ್ಪ. ನೀವು ಹೇಳಿದಂಥ ವಾಗ್ದಾನ ನೆರವೇರಿಲ್ಲ ಎಂದು ದೀರ್ಘಕಾಲದಿಂದ ಕಾದಿದ್ದಾರೆ ಅಪ್ಪ. ಹೃದಯದಲ್ಲಿ ಸೋತು ಹೋಗಿದ್ದಾರೆ. ದೇವರು ವಾಗ್ದಾನ ಮಾಡಿ ಎಷ್ಟೋ ದಿನವಾಯಿತು. ದೇವರು ಹೇಳುತ್ತಿದ್ದಾರೆ, ಅಂಗೈಯಷ್ಟು ಮೇಘವು ನಿನಗೆ ಕಾಣುವುದಕ್ಕೆ ಆರಂಭವಾಗಿದೆ. ಶೀಘ್ರದಲ್ಲಿ ದೊಡ್ಡ ಮಳೆಯಾಗಿ ಮಾರ್ಪಡುತ್ತದೆ. ಆ ದೊಡ್ಡ ಮಳೆಯಾಗಿ ಮಾರ್ಪಡುವ ತನಕ ನೀನು ಅವಿಶ್ವಾಸದಿಂದ ಇರಬೇಡ. ಅಲ್ಲಿಯ ತನಕ ನೀನು ನಿಲ್ಲು. ನಿನಗೆ ಹೇಳಿದಂಥ ವಾಗ್ದಾನ ನೆರವೇರುತ್ತದೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ನೀವು ಮಾಡುವಂತಹ ದಯೆಗೋಸ್ಕರವಾಗಿ ನಿಮಗೆ ಸ್ತೋತ್ರ ಅಪ್ಪ. ಕೆಲವರಿಗೆ ದೇವರ ನಿತ್ಯ ಆಶೀರ್ವಾದವನ್ನು ಮಾಡಿದ್ದೀರಾ. ಅವರು ಸತ್ತರೂ ಕೂಡ ಅದು ನಡೆಯುತ್ತದೆ. ಅವರು ಭೂಮಿಯನ್ನು ಬಿಟ್ಟು ಹಾದು ಹೋದರೂ ಕೂಡ ಅದು ನಡೆಯುತ್ತದೆ. ನೀವು ಹಾಗೆ ಮಾಡುವಂತ ಕೃಪೆಗೋಸ್ಕರ ಸ್ತೋತ್ರ. ನಿಮ್ಮ ಹತೋಟಿಗೆ ತೆಗೆದುಕೊಳ್ಳಿರಿ ಅಪ್ಪ. ಈ ವರ್ಷವೆಲ್ಲವೂ ಕೂಡ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಸ್ತೋತ್ರ ದೇವರಾತ್ಮನೇ. ನಮ್ಮ ಸರ್ವಶಕ್ತನಾದ ತಂದೆಯೇ, ಸುಂದರವಾದ ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ಈ ದಿನವೆಲ್ಲ, ಈ ವರ್ಷವೆಲ್ಲ ನೀವೇ ನಮ್ಮೊಂದಿಗಿದ್ದು ನಡೆಸಿರಿ, ಆಶೀರ್ವದಿಸಿರಿ. ನೀವೇ ಒಬ್ಬೊಬ್ಬರನ್ನು ಕೂಡ ನಡೆಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.